ಪಾಂಡವರು ಕೃಷ್ಣನ ನೇತೃತ್ವ ಹತ್ತಿರದಲ್ಲಿಲ್ಲದಿದ್ರು ಕೂಡ ದೂರದಲ್ಲಿದ್ರೂ ಕೂಡ ಕೃಷ್ಣನ ನೇತೃತ್ವದಿಂದ ಆ ನೇತೃತ್ವ ಇಟ್ಟುಕೊಂಡೇ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ದಿಗ್ವಿಜಯ ಮಾಡ್ತಾ ಧೃತರಾಷ್ಟ್ರನಿಗೆ ಕೀರ್ತಿ ತಂದುಕೊಡ್ತಾ ಇದ್ರು. ಆ ಕಡೆ ದುರ್ಯೋಧನನಿಗೆ ಹೊಟ್ಟೆ ಉರಿತಾ ಇದೆ, ಅಸೂಯ ಬೆಳೀತಾ ಇದೆ. ದಿನೇ ದಿನೇ ಅವನಿಗೆ ಅಸೂಯ ಪ್ರವರ್ಧಮಾನವಾಗ್ತಾ ಇದೆ. ಮೊದಲೇ ಅವನು ಮಹಾ ನೀಚ ಕಲಿ. ಅಂಥದ್ರಲ್ಲಿ ಶಕುನಿ ಹತ್ರ ಹೋಗಿ ಏನಿದು ಹೀಗಾಗ್ತಾ ಇದೆಯಲ್ಲ ಅಂದ. ಆಗ ಶಕುನಿ ಹೇಳಿದಂತೆ, ನಿನಗಿನ್ನೂ ಸ್ವಲ್ಪ ತರಬೇತಿ ಕೊಡಿಸ್ತೀನಿ ಎಂದ. ಈ ಅಸೂಯೆ ವಿಷಯದಲ್ಲಿ, ಅಧರ್ಮದ ವಿಷಯದಲ್ಲಿ ನಿನಗೆ ಸಾಲದು, ಇನ್ನೂ ಸ್ವಲ್ಪ ಟ್ರೈನಿಂಗ್ ಕೊಡಿಸ್ತೀನಿ ಅಂತ ಹೇಳಿ ಕಳಿಂಗ ಅಂತ ಒಬ್ಬ ಇದ್ದ. ಅವನು ಶಕುನಿ ಗುರು, ಶಕುನಿ ಮಾವ, ಇವನಿಗೆ ಶಕುನಿನೇ ಮಾವ. ಆ ಶಕುನಿ ಮಾವನಿಗೆ ಅವನು ಗುರು. ಶುಕ್ರಾಚಾರ್ಯ ಶಿಷ್ಯ, ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯ ಶಿಷ್ಯ ಶಕುನಿಗೆ ಗುರು. ಅಂಥ ತಮ್ಮ ಗುರುಗಳಿಗೆ ಹೇಳಿ ಆ ಕಳಿಂಗಾಚಾರ್ಯನ ಕರೆಸಿ, ಅವ್ರಿಗೆ ಕಳಿಂಗಾಚಾರ್ಯರು ಅಂತ ಹೆಸರು. ಬ್ರಾಹ್ಮಣರೇ ಅವರು. ಕಣಿಕ ಅಂತ ಕೆಲವರು ಹೇಳ್ತಾರೆ, ಕಳಿಂಗ ಅಂತಿದೆ. ಅಂತೂ 2-3 ಹೆಸರುಗಳು ಬರ್ತಾ ಇದೆ, ಬೇರೆ ಬೇರೆ ಪಾಠ ಅಂತಾರ. ಅಂತೂ ನಾಮ್ನಾ ಕಳಿಂಗ ಇತಿ, ನಾಮ್ನಾ ಕಳಿಂಗ ಇತಿ ಚಾಸುರಕೋ ದ್ವಿಜೋಭೂತ್. ಅವನೊಬ್ಬ ಅಸುರ ದ್ವಿಜನಾಗಿದ್ದ. ಶಿಷ್ಯ ಸುರೇತರ ಗುರು ಶಕುನಿರ್ ಗುರು ಸಹ. ಅಸುರ ಅಂದ್ರೇನು? ಅಸುರ ಸ್ವಭಾವ. ಅಸುರ ಸ್ವಭಾವದ ಒಬ್ಬ ದ್ವಿಜ ಬ್ರಾಹ್ಮಣ, ಅಸುರ ಸ್ವಭಾವದ ಬ್ರಾಹ್ಮಣ. ಶಿಷ್ಯ ಸುರೇತರ ಗುರೋ, ಶುಕ್ರಾಚಾರ್ಯ ಶಿಷ್ಯ, ಶಕುನಿಯ ಗುರು. ಶಕುನಿನೇ ಆ ಗುರುಗಳನ್ನು ಕರೆಸಿ ಅವರಿಂದ ಪಾಠ ಹೇಳಿಸಿದ್ನಂತೆ. ಯಾರಿಗೆ? ದುರ್ಯೋಧನಾದಿಗಳಿಗೆ ಕೆಲವು ನೀತಿ ಹೇಳಿಸಿ. ಅದು ಕಣಿಕ ನೀತಿ ಅಂತಾರೆ ಅಥವಾ ಕಳಿಂಗ ನೀತಿ ಅಂತಾರೆ. ಇದಕ್ಕೆ ವಿರುದ್ಧವಾದದ್ದು ವಿದುರ ನೀತಿ. ಪಾಂಡವರಿಗೆಲ್ಲ ಇದ್ದದ್ದು ವಿದುರ ನೀತಿ, ಇವರಿಗೆಲ್ಲ ಇದ್ದದ್ದು ಕಣಿಕ ನೀತಿ ಅಥವಾ ಕಳಿಂಗ ನೀತಿ. ಏನ್ ಹೇಳ್ಕೊಟ್ಟ ಅವನು ಅಂತಂದ್ರೆ, ಛದ್ಮೈವ ಯತ್ರ ಪರಮಂ ನ ಸುರಾಶ್ಚ ಪೂಜ್ಯಾಃ ಸ್ವಾರ್ಥೇನ ವಂಚನ ಕೃತೆ ಜಗತೋಖಿಲಂಚ ಧರ್ಮಾದಿ ಕಾರ್ಯಮಪಿ ಯಸ್ಯ ಮಹೋಪಧಿ ಸ್ಯಾತ್ ಶ್ರೇಷ್ಠ ಸ ಏವ ನಿಖಿಲಾಸುರ ದೈತ್ಯ ಸಂಘಾತ್. ದುರ್ಯೋಧನ, ನೀನು ದೈತ್ಯ ಸಂಘದಲ್ಲಿ ಹುಟ್ಟಿದ್ದಿ, ದೈತ್ಯ ಚಕ್ರವರ್ತಿ ನೀನು ಅಂತ ಅನಿಸ್ಕೊಳ್ಬೇಕಾಗಿದ್ರೆ ನೀನು ಎಂದಿಗೂ ದೇವರ ಪೂಜೆ ಮನಸಾ ಮಾಡಬೇಡ ಅಂತ. ಮಾನಸಿಕವಾಗಿ ಮನಸಾ ಸ್ನೇಹಪೂರ್ವಕವಾಗಿ ದೇವರ ಪೂಜೆ ಮಾಡಬೇಡ. ಆದ್ರೆ ಇನ್ನೊಂದು ತಿಳ್ಕೋ, ದೇವರ ಪೂಜೆ ಮಾಡದೆ ಬಿಡಬೇಡ. ಮನಸಾ ದೇವರ ಪೂಜೆ ಮಾಡಬೇಡ, ದೇವರ ಪೂಜೆ ಮಾಡದೆ ಬಿಡಬೇಡ. ಪ್ರತಿನಿತ್ಯ ತಪ್ಪದೆ ದೇವರ ಪೂಜೆ ಮಾಡು. ಯಾಕೆ? ಸ್ವಾರ್ಥೇನ ವಂಚನ ಕೃತೆ. ನೀನು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂತಂದ್ರೆ, ದೇವ ಕಾರ್ಯ ಮಾಡ್ಲಿಲ್ಲ ಅಂತಂದ್ರೆ ನಿನ್ನನ್ನು ದೈತ್ಯ ಅಂತ ಎಲ್ಲರೂ ಗುರುತಿಸ್ತಾರೆ. ನೀನು ದೈತ್ಯ ಚಕ್ರವರ್ತಿ ಆಗಬೇಕು. ಆದ್ರೆ ಆ ರೀತಿ ಯಾರು ಗುರುತಿಸಬೇಡ. ಅದಕ್ಕೇನ್ ಮಾಡ್ಬೇಕು? ದಿನಾ ದೇವತಾರ್ಚನೆ ಮಾಡು. ಅದು ಕಪಟದಿಂದ ಮಾಡಷ್ಟೆ, ಕಪಟದಿಂದ ಮಾಡು. ಸ್ವಾರ್ಥೇನ ವಂಚನ ಕೃತೆ. ಲೋಕ ಮೋಸ ಹೋಗಿರಬೇಕು, ಎಂಥ ಧಾರ್ಮಿಕ ಅಂತ ಅನಿಸಿರಬೇಕು. ಆ ರೀತಿ ಮಾಡು. ಹೀಗೆ ಲೋಕದ ಮೋಸಕ್ಕೋಸ್ಕರವಾಗಿ, ವಂಚನಕ್ಕೋಸ್ಕರವಾಗಿ, ಸ್ವಾರ್ಥಪೂರಿತವಾಗಿ ಏನಾದ್ರೂ ಒಂದು ಉದ್ದೇಶ ಇಟ್ಟುಕೊಂಡು ನೀನು ದೇವರ ಪೂಜೆ ಮಾಡು. ಅದರಿಂದ ನಿನಗೆ ಪಾರಮಾರ್ಥಿಕವಾಗಿ ಮಾಡಬೇಡ, ದುರುದ್ದೇಶ ಇಟ್ಕೊಂಡು ಮಾಡು. ಅಂದ್ರೆ ಹೇಗಿದೆ ನೋಡಿ ಕಣಿಕ ನೀತಿ. ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಳ್ಳೆ ಪಾರಮಾರ್ಥಿಕ ದೃಷ್ಟಿ ಇದೆ ಅಂತಲೇ ಅರ್ಥ ಅಲ್ಲ. ಒಳಗೆ ಏನಿರ್ತದೋ ಏನೋ ಹೇಳಲಿಕ್ಕೆ ಬರುತ್ತೆ, ಆಮೇಲೆ ಗೊತ್ತಾಗ್ತದೆ. ಈ ರೀತಿ ಮಾಡಿದ್ರೆ ನೀನು ದೈತ್ಯ ಚಕ್ರವರ್ತಿ ಆಗ್ತಿ. ಹೀಗೆಲ್ಲ ನಾಸ್ತಿಕ್ಯ ನೀತಿ, ಸಂಪೂರ್ಣ ನಾಸ್ತಿಕ್ಯ ನೀತಿಯನ್ನು ಹೇಳಿಕೊಟ್ಟ. ಇವನಿಗೆ ಮೊದಲೇ ಗೊತ್ತಿತ್ತು ಸ್ವಲ್ಪ ಸ್ವಲ್ಪ. ಅವ್ರು ಹೇಳಿಕೊಟ್ಟ ಮೇಲೆ ಪರವಾಗಿಲ್ಲ, ನಾನು ತಿಳ್ಕೊಂಡಿದ್ದೇ ಹೇಳ್ತಿದ್ದಾರೆ ಅಂತಲೂ ಅನಿಸ್ತು. ಶಕುನಿಯ ಗುರುಗಳಾದ ಕಳಿಂಗಾಚಾರ್ಯ ಹೇಳಿಕೊಟ್ಟದ್ದು ಕಾಲಭಾಗ, ಮುಕ್ಕಾಲ ಭಾಗ ಇವನ್ ಬೆಳೆಸ್ಕೊಂಡಂತದನ್ನು. ಯಾವಾಗ್ಲೂ ಪೂರ್ತಿ ಪಾಠ ಆಚಾರ್ಯರಿಂದ ಹೇಳಿಸ್ಕೋಬಾರ್ದಂತ. ಆಚಾರ್ಯಾತ್ ಪಾದಮಾದತ್ತೆ, ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಸಬ್ರಹ್ಮಚಾರಿಭ್ಯ, ಪಾದಂ ಕಾಲಕ್ರಮೇಣ ಚ ಅಂತಾರೆ. ಯಾವ ಗುರುಗಳು ಕೂಡ 100ಕ್ಕೆ 100 ಭಾಗ ಹೇಳ್ಕೊಡೋದಿಲ್ಲಂತೆ. ಆಚಾರ್ಯಾತ್ ಪಾದಮಾದತ್ತೆ, ಕಾಲಂಶ ಹೇಳ್ಕೊಡ್ತಾರಂತೆ. ಇನ್ನು ಕಾಲಂಶವನ್ನ ತನ್ನ ಮೇಧಾಶಕ್ತಿಯಿಂದ ಬೆಳೆಸ್ಕೋಬೇಕಂತೆ. ಇನ್ನು ಕಾಲಂಶವನ್ನ ಸತೀರ್ಥರಿಂದ, ಅಂದ್ರೆ ಕ್ಲಾಸ್ಮೇಟ್ಸ್, ಅವರ ಜೊತೆಗಾರರಿಂದ ವಿಚಾರ ವಿಮರ್ಶೆ ಮಾಡಿಕೊಂಡು ಅದರಿಂದ ಕಾಲಭಾಗ ಕಲಿಬೇಕಂತೆ. ಕಾಲಕ್ರಮೇಣ ಅಭ್ಯಾಸ ಆಗ್ತಾ ಆಗ್ತಾ ಅನುಭವ ಬರ್ತಾ ಕಾಲಕ್ರಮೇಣ ತಾನೇ ವಿದ್ಯೆ ಬರ್ತದೆ. ಹೀಗೆ ಶಕುನಿಯ ಗುರುಗಳು ಕಳಿಂಗ ಹೇಳಿಕೊಟ್ಟದ್ದು ಕಾಲಭಾಗ ಆದ್ರೆ, ದುರ್ಯೋಧನ ಮುಕ್ಕಾಲ ಭಾಗ ತನ್ನ ಮೇಧಾಶಕ್ತಿಯಿಂದ ತಾನೇ ಬೆಳೆಸ್ಕೊಂಡಂತೆ. ಯಾಕೆ? ಅಂಥದ್ದೇ ಇತ್ತು ಅವನ ಬುದ್ಧಿ ಕಳಿಂಗ ಹೇಳ್ಕೊಟ್ಟ ನೀತಿಗೆ ಸರಿಯಾಗಿ. ಅದು ಎಲ್ಲಿ ಹೇಳ್ಕೊಟ್ಟ ಅಂತಂದ್ರೆ, ಧೃತರಾಷ್ಟ್ರನ ಕಣ್ಣು ತಪ್ಪಿಸಿ ಕಲ್ತಾನೆ. ಶಕುನಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದ. ಧೃತರಾಷ್ಟ್ರನಿಗೆ ಇದ್ರ ಸುಳಿವೇ ಇಲ್ಲ, ಕಳಿಂಗ ಬಂದದ್ದು ಗೊತ್ತಿಲ್ಲ, ಈ ನೀತಿ ಹೇಳಿದ್ದು ಗೊತ್ತಿಲ್ಲ. ಅಜ್ಞಾತ ಏವ ಧೃತರಾಷ್ಟ್ರ ಮುಖೈ ಸಮಸ್ತೈಹಿ.
ಭೀಷ್ಮರಿಗಾಗ್ಲಿ ದ್ರೋಣಾಚಾರ್ಯರಿಗಾಗ್ಲಿ ವಿದುರ ಧೃತರಾಷ್ಟ್ರ ಯಾರಿಗೂ ಗೊತ್ತಾಗದ ಹಾಗೆ ಕಳಿಂಗ ಬಂದು ಇಂಥ ನೀತಿಯನ್ನು ದುರ್ಯೋಧನನಿಗೆ ಬೋಧಿಸಿದ. ವಿಸ್ತಾರಿತಾಚೆ ನಿಜ ಬುದ್ಧಿ ಬಲಾದತೋಪಿ, ಅವನದನ್ನು ಇನ್ನೂ ವಿಸ್ತಾರ ಮಾಡಿಕೊಂಡಂತೆ. ಸಂಪೂರ್ಣ ದುರ್ಮತಿರಥೋ ಧೃತರಾಷ್ಟ್ರ ಸೂನು. ಆಚಾರ ಮಾತಿನಲ್ಲಿ ಕೇಳಬೇಕು. ಕಳಿಂಗ ಹೇಳಿಕೊಟ್ಟ ಮೇಲೆ ತನ್ನ ಬುದ್ಧಿಯಿಂದ ತಾನು ಬೆಳೆಸ್ಕೊಂಡ ಮೇಲೆ ಏನಾಯ್ತು? ಸಂಪೂರ್ಣ ದುರ್ಮತಿರಥೋ. ನಮ್ಮ ಆಚಾರ್ಯರು ಹಾಗೆ ಪೂರ್ಣ ಪ್ರಜ್ಞರು, ಅವನು ಸಂಪೂರ್ಣ ದುರ್ಮತಿ ಅಂತ ಅವನಿಗೆ ಬರೆದು ಕೊಟ್ಟಿದ್ದಾರೆ. ಸಂಪೂರ್ಣ ದುರ್ಮತಿರಥೋ ಧೃತರಾಷ್ಟ್ರ ಸೂನು. ಸಂಪೂರ್ಣ ದುರ್ಮತಿ ಅಂತ ಬಿರುದು ಪಡೆದ. ತಾತಪ್ಯಮಾನ ಹೃದಯೋ ನಿಖಿಲಾನ್ಯಹಾನಿ. ಅದು ಹೇಳ್ಕೊಟ್ಟದ್ರಿಂದ ಧರ್ಮರಾಜನಿಗೆ ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಆದದ್ರಿಂದ ಇನ್ನಷ್ಟು ಮೈ ಉರಿಲಿಕ್ಕೆ ಶುರುವಾಯ್ತಂತೆ. ಅಷ್ಟೇ ಆದ್ರೆ ಆಗ್ತಿದ್ದಿಲ್ಲ, ಅದಕ್ಕೆ ಸರಿಯಾಗಿ ಭೀಮಾರ್ಜುನರು ದಿಗ್ವಿಜಯ ಮಾಡಿ ಇನ್ನಷ್ಟು ಸಂಪತ್ತು ಬರೋ ಹಾಗೆ ಮಾಡಿದ್ರು. ದೃಷ್ಟ್ವಾ ಶ್ರಿಯಂ ಪರಮಿಕಾಂ ವಿಜಯಂಚ ಪಾರ್ಥೇಶು. ಇಷ್ಟೆಲ್ಲ ಆದದ್ರಿಂದ ಆ ಕಣಿಕ ನೀತಿಯನ್ನು ಉಪಯೋಗಿಸಿ ಆ ದುರ್ಯೋಧನ ಧೃತರಾಷ್ಟ್ರನ ಹತ್ರ ಬಂದ, ಅಪ್ಪನ ಹತ್ರ ಬಂದು ಅಂತ ಇದ್ದಾನೆ, ಎಷ್ಟು ಚೆನ್ನಾಗಿ ಮಾತಾಡಿದನು. ಹೇಳ್ತಾ ಇದ್ದಾನೆ, ಯಾವ ಮಾತನ್ನು ಕೂಡ ಗಟ್ಟಿ ಆಡಬೇಡ ಅಂದಿದ್ರಂತ ಕಳಿಕಾಚಾರ್ಯ. ಧ್ವನಿ ಎತ್ತಿ ಮಾತಾಡಬೇಡ, ನಿನಗೆ ಸಿಟ್ಟಿದೆ, ಆಕ್ರೋಶ ಇದೆ ಅಂತ ಗೊತ್ತಾಗ್ತದೆ. ಆದ್ರಿಂದ ಆಕ್ರೋಶ ಒಳಗಡೆ ಇರ್ಲಿ, ಹೊರಗಡೆ ಮಾತ್ರ ಭಾರೀ ನಿಧಾನವಾಗಿ ಮಾತಾಡಬೇಕು. ಹೃದಯನೇ ಒಂದಿರಬೇಕು. ಮುಖದಲ್ಲಿ ಮಧು, ಹೃದಯದಲ್ಲಿ ಹಾಲಾಹಲ, ಆ ರೀತಿ ಇರಬೇಕು ನಿನ್ನ ವರ್ತನೆ. ಅಂಥ ನೀತಿ ಹೇಳ್ಕೊಟ್ಟಿದ್ದ. ಬಂದು ಹೇಳ್ತಿದ್ದಾನಂತೆ, ಅಪ್ಪ ನೀನು ಪಾಂಡುರಾಜನಿಗಿಂತ ಜ್ಯೇಷ್ಠ ಅಣ್ಣ, ಪಾಂಡುರಾಜನ ಅಣ್ಣ ನೀನು, ನಿನ್ನ ಔರಸ ಪುತ್ರರು ನಾವು. ಔರಸ ಪುತ್ರರು ಅಂದ್ರೆ ನಿನ್ನ ಹೆಂಡತಿಯಲ್ಲೇ ಹುಟ್ಟಿದಂಥವ್ರು ನಾವು. ನಿನಗೆ ಗೊತ್ತಿಲ್ಲ ಗಡಿಗೆಯಲ್ಲಿ ಹುಟ್ಟಿದ್ದು. ನಿನ್ನ ಹೆಂಡತಿಯಲ್ಲಿ ಹುಟ್ಟಿದಂಥ ಔರಸ ಪುತ್ರರು ನಾವು. ನನಗೆ ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಮಾಡೋದು ಬಿಟ್ಟು ನೀನು ಧರ್ಮರಾಜನಿಗೆ ಮಾಡಿದಿ, ಹೀಗೆ ಅಂತ ನಾನಂತ ಇಲ್ಲ, ಯಾರ್ಯಾರೋ ಮಾತಾಡ್ಕೋತಿದ್ದಾರೆ ಅನ್ನಂತ. ಅದು ಕಳಿಂಗ ಹೇಳಿದ ನೀತಿ. ಅದು ತಂದೆ ಭಾವನೆಯನ್ನ ಇನ್ನೊಬ್ರು ಹಿಂಗ ಆಡ್ಕೋತಾರೆ ಅಂತ ಹೇಳ್ಬೇಕಂತೆ. ನಾನೇ ಹೇಳ್ತಿದ್ದೇನೆ ಅಂತಂದ್ರೆ ಅವಾಗ ಇವನಿಗೆ ಆಸೆ ಇದೆ ಅಂತ ಅನಿಸ್ತದಂತ. ಇದು ಕಳಿಂಗ ಹೇಳ್ಕೊಟ್ಟದ್ದು ಪ್ರಭಾವ ಬೀರ್ತಿ. ಬಂದು ಹೇಳ್ತಿದ್ದಾನೆ, ನೀನು ಜ್ಯೇಷ್ಠ ಪುತ್ರ ಅಂತೆ, ನಾವು ನಿನ್ನ ಹೆಂಡತಿಯಿಂದಲೇ ಹುಟ್ಟಿದಂಥ ಔರಸ ಪುತ್ರರಂತೆ. ಹೀಗಿರುವಾಗ ನನಗೆ ಯುವರಾಜ್ಯ ಪದವಿಯಲ್ಲಿ ನೀನು ಪಟ್ಟಾಭಿಷೇಕ ಮಾಡಿದ್ರೆ ನಿನ್ನ ಕೀರ್ತಿ ಬರ್ತಿತ್ತಂತೆ. ಹೋಗಿ ಯಾರೋ ತಮ್ಮನ ಮಕ್ಕಳು, ಅದು ತಮ್ಮನಿಗೆ ತಮ್ಮನ ಹೆಂಡತಿಯಲ್ಲಿ ಹುಟ್ಟಿದವರಲ್ಲ, ಇನ್ಯಾರಿಂದಲೋ ಹುಟ್ಟಿದವರು, ಅಂಥವರಿಗೆ ಧೃತರಾಷ್ಟ್ರ ಪಟ್ಟಾಭಿಷೇಕ ಮಾಡಿದ್ದಾನೆ ಅಂತಂದಾಗ ಪ್ರಾಯಶಃ ಅವನು ಹಂಗೇನೋ ಏನೋ ಅಂತ ಯಾರಾದ್ರೂ ಅಂದ್ಕೊಂಡಾರು. ಅದು ಬೇರೆ ಹೇಳಿ ಹೆಂಗಿದೆ ನೋಡಿ. ಇಂಥ ಅವನಿಗೆ ಧೃತರಾಷ್ಟ್ರನಿಗೆ ಮನ ಪರಿವರ್ತನೆ ಆಗಿರ್ಬೇಕು. ಈ ರೀತಿ ಮಾತಾಡ್ತಿದ್ದಾನೆ. ಜ್ಯೇಷ್ಠಸ್ಯತೇಪಿ ವಯಂ ಹೃದಯ ಪ್ರಜಾತಾಃ ನಾರ್ಹತ್ವಮೇವ ಗಮಿತಾ ಭವತೈವ ರಾಜ್ಯೆ ಭ್ರಾತು ಕನೀಯಸ ಉತಾಪಿ ದಾರಜಾತಾಃ. ಅವರು ಪಾಂಡುರಾಜನ ಮಗ ಏನಲ್ಲ ಯುಧಿಷ್ಠಿರ, ಪಾಂಡುರಾಜನ ಹೆಂಡತಿ ಮಗ. ಹಂಗಂತ ಪಾಂಡುರಾಜನ ಮಗ ಅಲ್ಲ, ಪಾಂಡುರಾಜನ ಹೆಂಡತಿ ಮಗ, ಕುಂತಿ ಮಗ ಅಷ್ಟೇನೆ, ಪಾಂಡುರಾಜನ ಮಗ ಅಲ್ಲ. ಅನ್ಯೈಶ್ಚ ರಾಜ್ಯ ಪದವಿಂ ಭವತೈವ ನೀತಾಹ. ಯಾರಿಂದಲೋ ದಾರಜಾತರಾಗಿರ್ತಕ್ಕಂಥವ್ರು, ಅಂಥವರಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದಿ ಅಂತ ಎಲ್ಲರೂ ಆಡ್ಕೋತಾ ಇದ್ದಾರೆ. ಆಡ್ಕೊಳ್ಳಿ, ಏನಾಯ್ತು ಅಂತ ಅನ್ನೋ ಹಂಗಿಲ್ಲ, ಇದ್ರ ದುಷ್ಪರಿಣಾಮ ಏನಾಗ್ತದೆ ಅಂತ ಭಾರೀ ಊಹಾಪೋಹ ಮಾಡಿ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ ಮನವರಿಕೆ ಆಗ್ಲಿಕ್ಕೆ. ಈಗ ನೀನು ಯುವರಾಜ ಪದವಿಯಲ್ಲಿ ಯುಧಿಷ್ಠಿರನನ್ನೇ ಕೂಡಿಸಿದ್ರಿಂದ ಮುಂದೇನಾಗ್ತದೆ ಅಂತಂದ್ರೆ, ಆ ಭೀಮಾರ್ಜುನರ ಬಲದಿಂದ ಅವನು ಬಲಾತ್ಕಾರ ಮಾಡಿ ಸಂಪೂರ್ಣ ತಾನೇ ತಗೊಂಡು ಬಿಡ್ತಾನೆ. ನನಗೆ ಯಾವ ರೀತಿಯ ಯುವರಾಜ್ಯ ಪದವಿಯನ್ನು ತಾನು ಕೊಡೋದಿಲ್ಲ, ನಾವು ಮಾತ್ರ ಅವನಿಗೆ ದಾಸರಾಗಬೇಕಾಗ್ತದೆ. ನಮ್ಮನ್ನೆಲ್ಲ ಧಾರ್ತರಾಷ್ಟ್ರರನ್ನ, ಕೌರವರನ್ನ ದಾಸರನ್ನ ಅಂತ ಮಾಡ್ಕೊಂಡ್ ಬಿಡ್ತಾನೆ. ಆಗ್ಲಿ ನಾವೇನೋ ದಾಸ್ಯ ಮಾಡ್ಲಿಕ್ಕೇನೋ ಯೋಚನೆ ಮಾಡೋದಿಲ್ಲ, ಆದ್ರೆ ನಮ್ಮ ಮಕ್ಕಳನ್ನ ಅವ್ರ ಮಕ್ಕಳು ದಾಸರನ್ನಾಗಿ ಮಾಡ್ಕೋತಾರೆ. ಅಲ್ಲಿಗೆ ಧೃತರಾಷ್ಟ್ರನ ಪರಂಪರೆ ಪೂರ್ತಿ ಪಾಂಡುರಾಜನ ಮಕ್ಕಳ ಪರಂಪರೆಗೆ ದಾಸರು ಅಂತ ಆಗಿಬಿಡ್ತದೆ. ಹೀಗೆ ಆಚಂದ್ರ ಅರ್ಕ ನಿನ್ನ ಕೀರ್ತಿ ಏನಾದೀತು, ಅಪಕೀರ್ತಿ ಬಂದ್ಬಿಡ್ತದೆ ನಿನಗೆ. ನಾವು ದಾಸರಾಗ್ತೀವಿ, ನಮ್ಮ ಮಕ್ಕಳು ಅವ್ರ ಮಕ್ಕಳಿಗೆ ದಾಸರಾಗ್ತಾರೆ. ಯುಧಿಷ್ಠಿರ ಸಾಮಾನ್ಯ ಅಲ್ಲವಂತೆ. ಅದಕ್ಕೆ ನೋಡು, ಯುವರಾಜ ಪದವಿಯಲ್ಲಿ ಕೂತು ಕೂಡ್ಲೆ ಭೀಮಾರ್ಜುನರನ್ನ ದಿಗ್ವಿಜಯ ಕಳಿಸಿದ್ದ. ಹಣ ಸಂಪಾದನೆ ಮಾಡ್ತಿದ್ದಾನೆ, ಅದರ ಬಲದಿಂದ ಏನೇನು ಮಾಡಿಬಿಡ್ತಾನೋ ಏನೋ, ಬಲಾತ್ಕಾರ ನಮ್ಮ ಮೇಲೆ ಮಾಡಬಹುದು. ಹೀಗೆಲ್ಲ ಜನರ ಊಹೆ ಅಂತಾನೆ. ಮತ್ತೆ ಕೊನೆಗೆ ಎಷ್ಟಲ್ಲಿ ಹೇಳೋದು ಹೇಳಿ ಹಿಂಗ್ಯಾರೋ ಅಂತಾರೆ ಅಂತ ಮತ್ತೆ ಇಂಥ ನೀತಿಯನ್ನು ಉಪಯೋಗಿಸಿ ಹೇಳಿದ. ಈ ಸ್ವಾರಸ್ಯ ಇಷ್ಟು ಹೇಳುವಾಗ ತನ್ನ ಅಪ್ಪ ಧೃತರಾಷ್ಟ್ರ ಹಾಗೆ ಹುಟ್ಟಿದ್ದು ಅಂತ ಅವನಿಗೆ ಗೊತ್ತಿಲ್ಲ. ಸ್ವಾರಸ್ಯ, ಪಾಂಡುರಾಜನ ಮಕ್ಕಳಲ್ಲ ಯಾರು ಪಾಂಡವರು, ಯುಧಿಷ್ಠಿರಾದಿಗಳು
ಪಾಂಡುರಾಜನ ಹೆಂಡತಿಯಲ್ಲಿ ನಿಯೋಗ ಪದ್ಧತಿಯಿಂದ ಬೇರೆಯವರಿಂದ ಹುಟ್ಟಿದವರು. ಧೃತರಾಷ್ಟ್ರ ಹುಟ್ಟಿದ್ದು ಹಾಗೇನೆ. ಧೃತರಾಷ್ಟ್ರನ ಅಪ್ಪನಿಗೆ ಹುಟ್ಟಿದಾನೇನು? ಧೃತರಾಷ್ಟ್ರನ ಅಪ್ಪ ಯಾರು? ವಿಚಿತ್ರ ವೀರ್ಯನಿಗೆ ಹುಟ್ಟಿದ್ದಲ್ಲ. ವಿಚಿತ್ರ ವೀರ್ಯ ಸತ್ತ ಮೇಲೆ ಅವನು ರೋಗ ಹಿಡಿದು ಸತ್ತು ಹೋಗಿಬಿಟ್ಟ. ಆಮೇಲೆ ವಿಚಿತ್ರ ವೀರ್ಯನ ಹೆಂಡತಿ ಅಂಬಿಕೆಯಲ್ಲಿ ವೇದವ್ಯಾಸದೇವರಿಂದ ಹುಟ್ಟಿದ. ತನ್ನ ಅಪ್ಪನೇ ನಿಯೋಗ ಪದ್ಧತಿಯಿಂದ ಹುಟ್ಟಿದಾನೆ ಅನ್ನೋದು ಗೊತ್ತಿಲ್ಲದೇನೆ ಪಾಂಡವರು ನಿಯೋಗ ಪದ್ಧತಿಯಿಂದ ಹುಟ್ಟಿದ್ದಾರೆ, ಅಂಥವರಿಗೆ ರಾಜ್ಯ ಕೊಟ್ರೆ ಹೇಗೆ ಅಂತ ಇವನಂತಿದ್ದಾನೆ. ನಿಮ್ಮ ಅಪ್ಪನಿಗೆ ಹೇಗೆ ಬಂತ? ಹಾಗಾದ್ರೆ ಯೋಚನೆ ಮಾಡ್ತಾರೆ. ಅಂದ್ರೆ ಎಷ್ಟು ದುರಾಶೆ ಅವನಲ್ಲಿ ತುಂಬಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ರಾಜ್ಯಂ ಮಹಚ್ಚ ಸಮವಾಪ್ಸ್ಯತಿ ಧರ್ಮಸೂನು ತ್ವತ್ತೋತ್ಸವಾನುಜ ಬಲಾತ್ಮಸಭಂ ವಯಂತು ದಾಸಾಭವೇಮ ನಿಜ ತಂತುಭಿರೇವ ಸಾಕಂ ಕುಂತೀಸುತಸ್ಯ ಪರತೋಪಿ ತದನ್ವಯಸ್ಯ. ಈಗ ಕುಂತಿಯ ಮಕ್ಕಳಿಗೆ ದಾಸರಾಗ್ತೀವಿ, ಮುಂದೆ ಅವರ ಮಕ್ಕಳಿಗೆ ನಮ್ಮ ಮಕ್ಕಳ ದಾಸರಾಗ್ತಾರೆ ಅಂತ. ಧರ್ಮರಾಜ ಹೀಗೆಲ್ಲ ದಾಸರನ್ನ ಮಾಡಿಕೊಳ್ಳೋ ವ್ಯಕ್ತಿತ್ವ ಅಲ್ಲ ಯುಧಿಷ್ಠಿರಂದು. ನಾವೇ ಬೇಕಾದ್ರೆ ದಾಸರಾಗಿರೋಣ ಅಂತ ಅನ್ನೋ ವ್ಯಕ್ತಿತ್ವ. ಇಂಥ ಸಜ್ಜನರ ಮೇಲೆ ಹೀಗೆ ದೋಷಾರೋಪಣೆ ಮಾಡ್ಬೇಕಂತ. ಯಾರೂ ಹೇಳದೇ ಇದ್ರು ಇಂಥ ಪ್ರಜೆಗಳೆಲ್ಲ ಹೇಳ್ತಿದ್ದಾರೆ ಅಂತ ಅವ್ರ ಮೇಲೆ ಹಾಕಿಬಿಡ್ಬೇಕಂತೆ. ಇದೆಲ್ಲ ಕಳಿಂಗ ನೀತಿ. ಅವಕೀರ್ತಿ ನಾಶ, ನೋಡು ನಿನಗೆ ಕೀರ್ತಿ ನಾಶ ಆಗ್ತದೆ ಅಂತ ಇವನಿಗೆ ತಂದು ಹಚ್ಚಬೇಕಂತೆ. ಹಿಂಗೆಲ್ಲ ಮಾಡ್ಬೇಕು. ನನ್ಗೆಲ್ಲ ಮತ್ತೆ ನಿಮಗೆ ಅಪಕೀರ್ತಿ ಬರ್ತದೆ ಅಂತ ಎಲ್ಲರೂ ಅಂತಿರ್ತಾರೆ. ನಿಮಗೆ ಹೆಸರು ಕೆಟ್ಟ ಹೆಸರು ಬರ್ತದೆ ನೋಡ್ರಿ ಅಂತ ಇವ್ರನ್ನ ಹೆದರಿಸಿಬಿಡೋದು. ಆಗ ಧೃತರಾಷ್ಟ್ರ ಅಂತಾನೆ, ಅವನಿಗೆ ಗೊತ್ತಾಯ್ತು, ಓಹೋ ದುರ್ಯೋಧನನಿಗೆ ದುರಾಶೆ ತುಂಬಿದೆ, ಇಷ್ಟ್ಯಾಕೆ ಇವನಿಗೆ ದೌರ್ಜನ್ಯ ಬಂತು ಅಂತ ಅಂದುಕೊಂಡು ಹೇಳ್ತಾನೆ. ಏವಂ ಸ್ವಪುತ್ರ ವಚನಂ ಸ ನಿಶಮ್ಯ ರಾಜ ಬ್ರೋವಾಚ ನಾನು ಗುಣಮೇ ತದಹೋ ಮನಸ್ತೆ. ಎಂಥ ಮನಸ್ಸಿನಲ್ಲಿ ಎಷ್ಟು ಕಲ್ಮಶ ತುಂಬಿಕೊಂಡಿದೆಯಲ್ಲೋ ದುರ್ಯೋಧನ, ಯಾಕೆ ಹಿಂಗಾಯ್ತು ನಿನ್ನ ಮನಸ್ಸು ಅಂತಾನೆ ಧೃತರಾಷ್ಟ್ರ. ಯಾಕಿಷ್ಟು ನಿನಗೆ ಇಂಥ ಮನಸ್ಸು ಯಾಕೆ ಬಂತು? ಇಂಥ ಬುದ್ಧಿ ದುರ್ಬುದ್ಧಿ ಯಾಕೆ ಬಂತು ನಿನಗೆ? ಕೋನಾಮ ಪಾಂಡುತನಯೇಷು ಗುಣೋತ್ತಮೇಶು ಪ್ರೀತಿಂ ನಯಾತಿ ನಿಜ ವೀರ್ಯ ಭವೋಚ್ಚಯೇಷು. ಯಾರಿಗೆ ತಾನೇ ಆ ಪಾಂಡವರ ಮೇಲೆ ಪ್ರೀತಿ ಬರ್ಲಿಕ್ಕಿಲ್ಲ ಹೇಳು? ನಿನಗೆ ಮಾತ್ರ ಬರ್ತಾ ಇಲ್ಲ. ಯಾಕೆ ಹಿಂಗಾಗಿದೆ ಆ ಪಾಂಡವರನ್ನ ಕಂಡ್ರೆ ನಿನ್ನ ಮನಸ್ಸು? ಏನು ಬಡ್ಕೊಂಡಿದೆ ನಿನ್ನ ಮನಸ್ಸಿಗೆ? ಪಾಪ ಕಳಿಂಗ ಬಂದು ಬಡ್ದಿದ್ದಾನೆ ಅಂತ ಗೊತ್ತೇ ಇಲ್ಲ. ಧೃತರಾಷ್ಟ್ರ ಕುರುಡ ಕಾಣಿಸೋದಿಲ್ಲ ಅಂತ ಹೇಳಿ ಹಿಂಗ್ ಮಾಡಿಬಿಡೋದೆ. ಶಕುನಿ ಮಾಡಿದ್ದು ಇಂಥ ಅನ್ಯಾಯ ಮಾಡಿಬಿಟ್ಟ ಧೃತರಾಷ್ಟ್ರನಿಗೆ. ಹೀಗೆ ಪಾಂಡವರನ್ನ ಹೊಗಳ್ತಾ ಇದ್ದಾನೆ. ಅವರು ತಮ್ಮ ಬಾಹುಬಲದಿಂದ ಎಷ್ಟು ದಿಗ್ವಿಜಯ ಮಾಡಿಕೊಂಡು ತಂದು ನನಗೆ ಸಂಪತ್ತು ಕೊಡ್ತಾ ಇದ್ದಾರೆ ನೋಡು, ನೀನು ಹೀಗೆ ಅವರಂತೆ ದಿಗ್ವಿಜಯ ಮಾಡು, ನೀನು ಕೀರ್ತಿ ಸಂಪಾದನೆ ಮಾಡು. ನಿನಗೆ ಯಾರಾದ್ರೂ ತಡೆದ್ರೋ ದಿಗ್ವಿಜಯ ಮಾಡಬೇಡ ಅಂತ? ತಾವಾಗೆ ತಾವು ಮುಂದುವರೆದು ದಿಗ್ವಿಜಯ ಮಾಡಿದ್ರೋ ಇಲ್ಲೋ ಭೀಮಾರ್ಜುನರು? ನೀನು ಹೋಗು, ನೀನು ಮಾಡು, ಏನ್ ತಪ್ಪಿದೆ ಅಂತ. ಏವಂ ಬೃವತ್ತೆ ಪಿನೃಪೆ ಪುನರಾಹ ಪಾಪಃ. ಇಷ್ಟು ಧೃತರಾಷ್ಟ್ರ ಸಜ್ಜನಿಕೆ ತೋರಿಸಿದರೂ ಕೂಡ ಇವನು ಕಳಿಂಗ ನೀತಿಯನ್ನು ಇನ್ನೂ ಮುಂದುವರೆಸ್ತಾನೆ. ಧರ್ಮರಾಜನಿಗೆ ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಮಾಡಿದ್ದಕ್ಕೆ ಬಹಳ ಅಸೂಯೆಯಿಂದ ದುರ್ಯೋಧನ ಧೃತರಾಷ್ಟ್ರನಲ್ಲಿ ಹೇಳ್ತಾ ಇದ್ದಾನೆ. ಕಳಿಂಗ ನೀತಿಯನ್ನು ಉಪಯೋಗಿಸಿಕೊಂಡು ಹೇಳ್ತಾನೆ, ಸ್ವಂತ ಮಕ್ಕಳಾದ ಔರಸ ಪುತ್ರರಾದಂಥ ನಮಗೆ ರಾಜ್ಯ ಸಿಗಲಿಲ್ಲ, ಪಾಂಡವರಿಗೆ ಕೊಟ್ಟುಬಿಟ್ಟಿ ಪಾಂಡುರಾಜನ ಮಕ್ಕಳಿಗೆ. ಅವರು ಮುಂದೆ ತಮ್ಮ ಪರಂಪರೆಗೆ ಹೋಗುವಂತೆ ಮಾಡಿ ನಮ್ಮನ್ನ ದಾಸರನ್ನಾಗಿ ಮಾಡಿಕೊಳ್ತಾರೆ. ಇದೆಲ್ಲ ಕಳಿಂಗ ನೀತಿಯ ಪ್ರಭಾವ. ಸಜ್ಜನರ ಮೇಲೆ ದೋಷಾರೋಪಣೆ ಮಾಡೋದು, ಇಲ್ಲದೇ ಇದ್ದ ದೋಷಗಳನ್ನೆಲ್ಲ ಅವರ ಮೇಲೆ ಆರೋಪ ಮಾಡಿ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಊಹಾಪೋಹ ಮಾಡಿ ಅವರ ಮೇಲೆ ಧೃತರಾಷ್ಟ್ರನಿಗೆ ಕೆಟ್ಟ ಭಾವನೆ ಬರುವಂತೆ ಮಾಡ್ತಾ ಇದ್ದಾನೆ ದುರ್ಯೋಧನ. ಮೇಲಾಗಿ ನಿನಗೆ ಕೀರ್ತಿ ನಾಶ ಆಗ್ತದೆ, ನಿನಗೆ ಅಪಕೀರ್ತಿ ಬರ್ತದೆ. ಯಾರಿಗೋ ಹುಟ್ಟಿದಂಥ ಮಕ್ಕಳನ್ನು ತಂದು ಧೃತರಾಷ್ಟ್ರ ತನ್ನ ಯುವರಾಜರನ್ನಾಗಿ ಮಾಡಿದ್ದಾನೆ ಅಂತಾದಾಗ ನಿನ್ನ ಕೀರ್ತಿಗೆ ಶುದ್ಧವಾದಂಥ ನಿನ್ನ ಕೀರ್ತಿ ನಾಶ ಆಗ್ತದೆ. ಧಾರಜಾತಾಹ, ಬರೇ ಪಾಂಡುರಾಜನ ಮಕ್ಕಳಲ್ಲ, ಪಾಂಡುರಾಜನ ಹೆಂಡತಿಗೆ ಹುಟ್ಟಿದಂತಹ ಮಕ್ಕಳು ಅವರನ್ನು ತಂದು ಪಟ್ಟಾಭಿಷೇಕ ಮಾಡಿದ್ರೆ ಎಷ್ಟು ಕೀರ್ತಿ ನಾಶ ಆಗ್ಲಿಕ್ಕಿಲ್ಲ ನಿನಗೆ. ಹೀಗೆಲ್ಲ ನನಗೂ ಧೃತರಾಷ್ಟ್ರನಿಗೂ ಕೂಡ ತನ್ನ ಮೇಲೂ ತನಗೆ ನನ್ನ ಕೀರ್ತಿ ನಾಶ ಆಗ್ತದೆ ಅಂತ ಅನಿಸ್ಬೇಕು. ಆ ರೀತಿ ಕಳಿಂಗ ನೀತಿಯನ್ನು ಉಪಯೋಗಿಸಿದ್ದಾನೆ ಧೃತರಾಷ್ಟ್ರ. ಇಷ್ಟಾದರೂ ಕೂಡ ಅವನು ಕಲಿಯಾದ ದುರ್ಯೋಧನನ ಮಾತಿಗೆ ವಿಚಲಿತನಾಗ್ಲಿಲ್ಲ. ಹೇಳ್ತಾ ಇದ್ದಾನೆ, ನೋಡು ಪಾಂಡವರು ಸಜ್ಜನರು, ಅವರು ನಿನ್ನನ್ನು ದಾಸರನ್ನು ಮಾಡ್ಕೊಳ್ತಾರೆ ಅಂತ ಏನೇನೋ ದೋಷಾರೋಪಣೆ ಮಾಡಬೇಡ. ಪಾಂಡವರ ಬಗ್ಗೆ ನಿನಗೆ ಯಾಕಷ್ಟು ಮನಸ್ಸು ಕಲುಷಿತವಾಯಿತು? ನೀನೂ ಕೂಡ ಅವರಂತೆ ಹೋಗು, ದಿಗ್ವಿಜಯ ಮಾಡು, ಎಲ್ಲಾ ಕಡೆ ಶತ್ರುಗಳನ್ನು ಸಂಹಾರ ಮಾಡು, ಹಣ ಸಂಪಾದನೆ ಮಾಡಿಕೊಂಡು ಬಾ, ಯಜ್ಞ ಯಾಗಗಳನ್ನ ಮಾಡು. ಸುಮ್ಮನೆ ಆ ಬಲಿಷ್ಠರಾದ ಬಲವಂತರಾದ ಪಾಂಡವರ ವಿರೋಧ ಕಟ್ಕೊಳ್ಬೇಡ. ಅಹೋ ದುರಂತ ಬಲವದ್ವಿರೋಧಿತ, ಅದಕ್ಕೆ ಇದೇ ಮೂಲ.
ಹೇಮಾಯನೋ ಭವತಿವೋ ಬಲವದ್ವಿರೋಧ ಅಂತಾರಾಚಾರ್ಯ. ಹೇಮಾಯನೋ ಭವತಿನೋ ಬಲವದ್ವಿರೋಧ. ಬಲಿಷ್ಠರಾದ ಆ ಇವರು ಭೀಮಾದಿಗಳ ವಿರೋಧ ಕಟ್ಕೊಳ್ಬೇಡ, ನಿನಗೆ ಒಳ್ಳೇದಾಗುವುದಿಲ್ಲ ಹೇಳಿದರೂ ಕೂಡ ದುರ್ಯೋಧನನಿಗೆ ತಲೆ ಒಳಗೆ ಹೋಗ್ಲಿಲ್ಲ. ಕೊನೆಗವನಂತಾನೆ, ಏನೇ ಆಗ್ಲಿ ನೀನಂತೂ ಹಸ್ತಿನಾಪುರದಿಂದ ಏನಾದರೂ ಮಾಡಿ ಆ ಯುಧಿಷ್ಠಿರಾದಿಗಳನ್ನ ಹೊರಗಡೆ ಕಳಿಸ್ಬೇಕು. ಈ ಊರಿನಲ್ಲಿ ಅವರು ಇರ್ಕೂಡುದು. ಈ ಊರಿನಲ್ಲಿ ಅವರಿದ್ರು ಅಂತಂದ್ರೆ ನನಗ್ ಬೆಲೆ ಇಲ್ಲ ಅಂತ ಆಗ್ತದೆ. ಅವನಿಗೆ ಅದು ಸಂಕಟ. ಎಲ್ರೂ ಧರ್ಮರಾಜನ ಮನೆಗೆ ಹೋಗೋದು, ಭೀಮನ ಮನೆಗೆ ಹೋಗೋದು, ಅವರನ್ನೇ ಮಾತಾಡಿಸೋದು. ಹೀಗಾಗಿ ದುರ್ಯೋಧನ ಅವನಿಗೆಲ್ಲ ಬಹಳ ಪರಿತಾಪ ಆಗಿಬಿಟ್ಟಿತ್ತು. ಯಾರೂ ನನ್ನ ಹತ್ರ ಬರೋದಿಲ್ಲ, ನನ್ನನ್ನು ಮಾತಾಡಿಸೋದಿಲ್ಲ, ನನಗೆ ಯಾರೂ ಕೂಡ ಆತ್ಮೀಯರೇ ಇಲ್ಲ ಹಾಗನಿಸ್ಬಿಟ್ಟಿತ್ತು ಅವನಿಗೆ. ಎಲ್ಲರೂ ಪಾಂಡವರ ಕಡೆ ಹೋಗ್ತಿದ್ದಾರೆ, ಇಲ್ಲಿ ಧರ್ಮ ಇದೆ ಅಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ಸಂಕಟ ಪಟ್ಟುಕೊಂಡು ಬಂದು ಹೇಳ್ತಾನೆ, ಏನಾದ್ರೂ ಮಾಡಿ ಇಲ್ಲಿಂದ ಅವರನ್ನ ಹಸ್ತಿನಾಪುರದಿಂದ ಹೊರಗೆ ಹಾಕಬೇಕು, ಬೇರೆ ಯಾವುದಾದ್ರೂ ಊರಿಗೆ ಕಳಿಸ್ಬಿಡು, ಅವರನ್ನು ಇಲ್ಲೇ ಇಟ್ಕೊಳ್ತೆ ಅಂತಾದ್ರೆ ನಮಗೆ ಆತ್ಮಹತ್ಯೆಗೆ ಅನುಮತಿ ಕೊಡು, ನಾವು ಆತ್ಮಹತ್ಯೆನಾದ್ರೂ ಮಾಡ್ಕೊಳ್ತೇವೆ, ಅವ್ರ ಜೊತೆಗೆ ನೀನು ಸುಖವಾಗಿದ್ದು ಬಿಡು. ದೃಷ್ಟು ಅಖಿಲಾನಪಿಹಿನೋ ಮುದಮೇಹಿ ಪಾರ್ಥೈಹಿ, ಆ ಪಾರ್ಥರ ಜೊತೆಗೆ ನೀನು ಸಂತೋಷ ಪಟ್ಟುಕೊಂಡಿರು, ನಮಗೆಲ್ಲ ಎಳ್ಳು ನೀರು ಬಿಟ್ಬಿಡು. ಇಷ್ಟು ಖಡಾಖಂಡಿತವಾಗಿ ಹೇಳಿಬಿಟ್ಟ. ಆಗ ಸಾಯ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ದುರ್ಯೋಧನ ಬೆದರಿಕೆ ಹಾಕಿದ ಕೂಡಲೇ ಧೃತರಾಷ್ಟ್ರನ ಹೃದಯ ಕರಿಗೋಯ್ತು. ಆ ದೃಶ್ಯತಾಸು ಸಂದೃಪ ಅರಿಧರೇಚ್ಛಯೈವ, ಪರಮಾತ್ಮನ ಸಂಕಲ್ಪನೂ ಇತ್ತು. ಸುತ ಹಾರ್ದ ಪಾಶೈಹಿ, ಮಗನ ಮೇಲೆ ವ್ಯಾಮೋಹ ಬಂತು. ಸಾಯ್ತೀನಿ ಅಂತ ಅಂದ್ಕೂಡಲೇ ವ್ಯಾಮೋಹ ಬಂತು. ಧೃತರಾಷ್ಟ್ರ ಹೇಳ್ತಾನಂತೆ, ಸುಯೋಧನ ನೀನ್ ಹೇಳಿದ್ದು ಸರಿ ಆಯ್ತು, ಅವರನ್ನ ಕಳಿಸಬಹುದು, ನಾಗಪುರದಿಂದ ಹಸ್ತಿನಾಪುರದಿಂದ ಬೇರೆ ಊರಿಗೆ ಕಳಿಸಬಹುದು. ಹ್ಯಾಕ್ ಕಳಿಸೋದು? ಸುಮ್ಮನೆ ಹೋಗು ಅಂತಂದ್ರೆ ಹೋಗ್ತಾರೇನವರು? ಬಲಿಷ್ಠರು, ಅವರನ್ನ ಯಾವ ರೀತಿ ಕಳಿಸಲಿಕ್ಕೆ ಸಾಧ್ಯ ಅಂತ ದುರ್ಯೋಧನನ ಪಕ್ಷಕ್ಕೆ ಬಂದ. ಅಂತೂ ದುರ್ಯೋಧನನ ವಂಚನೆಗೆ ಬಲಿ ಬಿದ್ದ ಧೃತರಾಷ್ಟ್ರ. ಇಷ್ಟು ದಾರಿಗೆ ಬಂದ ಮೇಲೆ ದುರ್ಯೋಧನ ಹೇಳ್ತಾನೆ, ಅದ್ರ ಬಗ್ಗೆ ನಿನ್ ತಲೆ ಕೆಡಿಸ್ಕೋಬೇಡ, ನೀನ್ ಅವರನ್ನು ಹೊರಗೆ ಕಳಿಸ್ಲಿಕ್ಕೆ ಅನುಮತಿ ಕೊಟ್ರೆ ಸಾಕಪ್ಪ, ಉಳಿದದ್ದೆಲ್ಲ ನಾ ಮಾಡಿಬಿಟ್ಟಿದ್ದೀನಿ ಇಂದ. ಏನು ಅಂದ್ರೆ ಅವರು ಬಂದಾಗಿನಿಂದ ಇದಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ ಅಂತ. ಅವರು ಬಂದು ಇಲ್ಲಿಗೆ 13 ವರ್ಷ ಆಯ್ತು. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಪಾಂಡವರು ಬಂದು 13 ವರ್ಷ ಆಗಿದೆ ಹಸ್ತಿನಾಪುರಕ್ಕೆ ಬಂದು. ಅವನು ಹೇಳ್ತಾನೆ, ಸೃಷ್ಟೋ ಮಯಾ ವಿಧಿರಿಹಾದ್ಯ ಶೃಣುಷ್ವತಂಚ ಆಸಂಸ್ತ್ರಯೋದಶ ಸಮಾಹ ನಗರಂ ಪ್ರವಿಷ್ಟೇಶು ಏತೇಷು ತಾವದಯಮೇವ ವಿಧಿರ್ಮಯೇಷ್ಟ. ಅವರು ಬಂದಾಗಿನಿಂದ 13 ವರ್ಷದಿಂದ ನಾನು ಮಾಡಿದ ಉಪಾಯ ಏನು ಅಂತಂದ್ರೆ, ಪಾಂಡವರನ್ನು ಹೊರಗೆ ಹಾಕಬೇಕು, ಉಳಿದವ್ರನ್ನೆಲ್ಲ ನನ್ನ ಕಡೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಮೊದಲು ನಾನು ಮಾಡಿದ್ದೇನು ಅಂತಂದ್ರೆ, ಅಶ್ವತ್ಥಾಮಾಚಾರ್ಯನಿದ್ದಾರೆ, ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ, ಅಂತೂ ಮಹಾಪ್ರತಾಪಿ ಬಲಿಷ್ಠ, ಇವನಿಗೆ ಯಾರೂ ಸಮಾನರಿಲ್ಲ, ಅದೆಲ್ಲ ನನಗೆ ಗೊತ್ತಿತ್ತು. ಅಂತ ಅಶ್ವತ್ಥಾಮನನ್ನ ಏನೇನೋ ಉಪಾಯ ಮಾಡಿ ಒಳಗೆ ಹಾಕೊಂಡ್ಬಿಟ್ಟಿದ್ದೀನಿ ಇಂದ. ಏನು ಮಾಡಿದ್ದು? ಇನ್ನೇನೆಲ್ಲ ಹಾಲು ಕುಡಿಸಿದ್ದಾರೆ. ಅಂತ ಅಶ್ವತ್ಥಾಮನಿಗೆ ಹಾಲು ಕೊಟ್ಟು ಆ ದಾಕ್ಷಿಣ್ಯಕ್ಕೆ ಸಿಗಾಕಿಸ್ಕೊಂಡು ನನ್ನ ಕಡೆ ಮಾಡ್ಕೊಂಡು ಬಿಟ್ಟಿದ್ದೀನಿ. ನೀತೋ ವಶಂ ವಶಗತೋಶ್ಚ, ಹೀಗೆ ಅಶ್ವತ್ಥಾಮನನ್ನ ವಶೀಕರಣ ಮಾಡಿ ಆಗಿದೆ. ಹಾಲು ಕೊಟ್ಟರೆ ಎಷ್ಟು ದುರುದ್ದೇಶದಿಂದ ಕೊಟ್ಟಿದ್ದ ದುರ್ಯೋಧನ ಅನ್ನೋದನ್ನು ಯೋಚನೆ ಮಾಡಬೇಕು. ಆಟಾಡ್ಲಿಕ್ಕೆ ಬಂದಂತಹ ಹುಡುಗ ಅಶ್ವತ್ಥಾಮನನ್ನು ಕರ್ಕೊಂಡು ಹೋಗಿ ಈ ರೀತಿ ಮಾಡಿದ್ದಾನೆ. ಅದನ್ನು ಹೇಳ್ತಾನೆ ಮತ್ತೆ ಬಾಯಿ ಬಿಟ್ಟುಕೊಂಡು, ಈ ರೀತಿ ನಾನು ಅಶ್ವತ್ಥಾಮನನ್ನ ವಶೀಕರಣ ಮಾಡಿ ಆಗಿದೆ, ಅವನನ್ನು ಒಳಗೆ ಹಾಕೊಂಡ್ಬಿಟ್ಟಿದ್ದೀನಿ. ಯಾವಾಗ ಅಶ್ವತ್ಥಾಮನ ಒಳಗೆ ಬಿದ್ದ ಹಾಗೆ ಅಂತಾನೆ. ಯಾಕೆಂದ್ರೆ ಅಶ್ವತ್ಥಾಮನನ್ನು ಅನುಸರಿಸೇ ದ್ರೋಣಾಚಾರ್ಯ, ಅವರಿಗೆ ಅಷ್ಟು ಪುತ್ರ ವ್ಯಾಮೋಹ ಇತ್ತು. ಆದ್ರಿಂದ ಅಶ್ವತ್ಥಾಮ ನನ್ನ ಕಡೆ ಬರ್ತಾನೆ ಅಂತ ಮೇಲೆ ದ್ರೋಣ ನನ್ನ ಕಡೆನೆ, ದ್ರೋಣ ನನ್ನ ಕಡೆ ಬಂದ ಮೇಲೆ ಕೃಪಾಚಾರ್ಯರು ಕೂಡ ನನ್ನ ಕಡೆನೆ. ಯಾಕೆಂದ್ರೆ ದ್ರೋಣಾಚಾರ್ಯರು ಕೃಪಾಚಾರ್ಯ ತಂಗಿ ಗಂಡ. ಹೀಗಾಗಿ ತನ್ನ ತಂಗಿನ ಕೊಟ್ಟಿದ್ದೀವಿ ಅನ್ನೋ ದಾಕ್ಷಿಣ್ಯಕ್ಕೆ ಕೃಪಾಚಾರ್ಯ ದ್ರೋಣಾಚಾರ್ಯ ಕಡೆ ಬರ್ತಾರೆ. ಅಶ್ವತ್ಥಾಮನನ್ನ ಒಳಗೆ ಹಾಕೊಂಡಾಗಿತ್ತು. ಕರ್ಣನಿಗೆ ಎಂಥ ಪ್ರಸಂಗ ಬಂದಿತ್ತು, ಭೀಮನಿಂದ ಅವಹೇಳನಾಗುವಾಗ ಅರ್ಧ ಅಂಗರಾಜ್ಯವನ್ನೇ ಕೊಟ್ಟು ಕರ್ಣನ ಹಾಕೊಂಡಿತ್ತು. ಅವ್ರು ಇವತ್ತಿಗೂ ಇದ್ದಾರೆ, ದುಡ್ಡಿನಿಂದ ಇಮೇಜ್ ಸಂಪಾದನೆ ಮಾಡೋರು. ಹಣ ಕೊಟ್ಟು ಎಲ್ಲಿಂದಲೋ ಬಂದಿರತಕ್ಕಂತ ಹಣವನ್ನು ಸುರಿಯೋದು, ಎಲ್ಲರ ಇಮೇಜ್ ಸಂಪಾದನೆ ಮಾಡೋದು. ಇಂಥ ದುರ್ಯೋಧನ ನೀತಿ ಇದು ಕಳಿಂಗ ನೀತಿ ಎಂದ್ರಿದೆ. ಕರ್ಣನನ್ನ ದಾನಮಾನಗಳಿಂದ ಕರ್ಣನನ್ನ ಬೇಕಾದಷ್ಟು ಸನ್ಮಾನ ಮಾಡಿ ಹೇಳ್ತಾನೆ. ಅವನೇ ಹೇಳ್ತಾನೆ, ದುರ್ಯೋಧನನ್ನೇ ಹೇಳಿದ್ದಾನೆ, ನಾನು ಎಷ್ಟೋ ಜನರ ಪೌರರನ್ನು ಈಗಾಗಲೇ ಸಾಕಷ್ಟು ಜನರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿ ದಾನ ಕೊಟ್ಟು ಅವ್ರನ್ನೆಲ್ಲ ಒಳಗೆ ಹಾಕೊಂಡಾಗಿದೆ. ಏವಂ ಹಿ ಸೈನಿಕ ಗಣಾ ಅಪಿ ದಾನಮಾನೈಹಿ ಪ್ರಾಯೋ ವಶಂ ಮಮಗತ ಅಪಿ ಚೈಷ ಕರ್ಣ. ಎಷ್ಟೋ ಜನ ಸೈನಿಕರನ್ನ ದಾನ ಕೊಟ್ಟು ಮಾನಗಳಿಂದ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿ
ನಾನು ವಶೀಕರಣ ಮಾಡಿದ್ದೀನಿ, ಕರ್ಣನನ್ನು ಕೂಡ ವಶೀಕರಣ ಮಾಡಿ ಆಗಿದೆ. ಇನ್ನು ಬಂದಿರೋದೇನು ಅಂತಂದ್ರೆ ಅಸ್ತ್ರೇ ಬಲೆ ಪ್ಯಧಿಕ ಏವ ಸುರೇಂದ್ರ ಸೂನೋಹೋ. ಕರ್ಣನನ್ನ ಒಳಗೆ ಹಾಕೊಂಡಿದ್ರಿಂದ ಅರ್ಜುನಂದು ದೊಡ್ಡ ಸಮಸ್ಯೆ ಅಲ್ಲ. ಯಾಕೆ ಅಂತಂದ್ರೆ ಅರ್ಜುನ ಕರ್ಣನನ್ನು ಮೀರಿಸಿದವನು ಅಂತ ಅವನಿಗೆ ಗೊತ್ತಾಗಿದೆ. ಅವತ್ತು ರಂಗಸ್ಥಳದಲ್ಲಿ ಪರೀಕ್ಷೆಗೆ ತೊಡಗಿದಾಗ ಇವರೆಲ್ಲ ತಮ್ಮ ತಮ್ಮ ಕೌಶಲ ಪ್ರದರ್ಶನ ಮಾಡುವಾಗ ಪಾರ್ಥಾದ ಪ್ಯಧಿಕ ಅಂತಾರೆ. ಕರ್ಣ ಅರ್ಜುನನಿಗಿಂತ ಹೆಚ್ಚು ತೋರಿಸಿಬಿಟ್ಟ. ಆದ್ರಿಂದ ಕರ್ಣ ಅರ್ಜುನನಿಗಿಂತ ಮಿಗಿಲಾಗಿದ್ದಾನೆ. ಅಂಥ ಕರ್ಣ ಇವಾಗ ನನ್ನ ಕಡೆ ಆಗಿಬಿಟ್ಟಿದ್ದಾನೆ. ಅರ್ಧ ರಾಜ್ಯ ಕೊಟ್ಟು ನನ್ನ ಕಡೆ ಮಾಡ್ಕೊಂಡು ಬಿಟ್ಟಿದ್ದೀನಿ. ಅರ್ಜುನಂದೇನು ದೊಡ್ಡ ವಿಷಯ ಅಲ್ಲ. ಹಿಂದಿರೋದೇನು ಅಂತಂದ್ರೆ ಭೀಮಂದೊಂದು ಸಮಸ್ಯೆ ಅಂತ. ಭೀಮನನ್ನ ಅಷ್ಟು ಸುಲಭದಲ್ಲಿ ಹೊರಗೆ ಕಳಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಮಾಡಿದ್ದೀನಿ ಅಂತಂದ್ರೆ ದುರ್ವಾಸ ಋಷಿಗಳ ಸೇವೆ ಮಾಡಿದ್ದೀನಿ ನಾನು ಅಂತಾನೆ. ಇದೇ ನೋಡಿ ಕಳಿಂಗ ಹೇಳಿದ್ದು, ಋಷಿಗಳ ಸೇವೆ ಮಾಡು, ಬ್ರಾಹ್ಮಣರ ಸೇವೆ ಮಾಡು, ಏನೋ ಒಂದು ಸ್ವಾರ್ಥ ಇಟ್ಕೊಂಡ್ ಮಾಡು. ಏನಾದ್ರೂ ಒಂದು ಸ್ವಾರ್ಥ ಇರ್ಬೇಕಾದ್ರೆ ಧಾರ್ಮಿಕ ಕೆಲಸನೇ ಮಾಡು, ಒಳಗೆ ಒಂದು ಸ್ವಾರ್ಥ ಇರಬೇಕು. ಇಲ್ದೇನೆ ಸುಮ್ಮನೆ ಯಾರ್ಯಾರ್ದೋ ಸೇವೆ ಯಾಕೆ ಮಾಡ್ಲಿಕ್ಕೆ. ಕಳಿಂಗ ಹೇಳಿದ್ದು ದುರ್ವಾಸರ ಸೇವೆ ಮಾಡಿದ್ದೀನಿ, ಸೇವೆ ಮಾಡಿ 3000 ಮಂತ್ರೋಪದೇಶ ಪಡೆದಿದ್ದೀನಿ ಅಂತಾನೆ ದುರ್ಯೋಧನ. 3000 ಮಂತ್ರೋಪದೇಶ ಪಡ್ಕೊಂಡಿದ್ದೀನಿ, ದಿನಾ ಬೆಳಿಗ್ಗೆ ಎದ್ದು ಜಪ ಮಾಡ್ತಿದ್ದೀನಿ ಅಂತ. ಇಲ್ಲಿ ಬೆಳಿಗ್ಗೆ ಬೇಗ ಎದ್ದು 3 ಗಂಟೆಗೆ ಎದ್ದು ಜಪ ಮಾಡ್ತಾನಂತ. ಅಷ್ಟು ದುರ್ಯೋಧನ ಅಷ್ಟೂ ಜಪ ಮಾಡ್ತಾ ಇದ್ದೀನಿ. ಒಂದ್ಸಲನೂ ಆ ಮಂತ್ರ ಉಪಯೋಗಿಸಿದ್ದೆ ನೋಡ್ಲಿಲ್ವಲ್ಲೋ ಅಂತ ಧೃತರಾಷ್ಟ್ರ. ಅದು ಭೀಮನಿಗೋಸ್ಕರ ಇಟ್ಕೊಂಡಿದ್ದೀನಿ. ಬೇರೆಯವರಿಗೆ ಏನಾದ್ರೂ ಬೇರೆ ಕೆಲಸಕ್ಕೆ ಅದನ್ನು ಉಪಯೋಗಿಸ್ಕೊಂಡು ಬಿಟ್ರೆ ಅದ್ರ ಪವರ್ ಕಡಿಮೆ ಆಗ್ತದಂತ. ಆದ್ರಿಂದ ಕೇವಲ ಭೀಮನಿಗೋಸ್ಕರ ಅಂತ ಇಟ್ಕೊಂಡಿದ್ದೀನಿ. ತ್ರಿಂಶತಂ ಪರಮಕಾಹ ಸುರದುರ್ಲಭಾಶ್ಚ. ದೇವತೆಗಳಿಗೂ ಕೂಡ ಅಂಥ ಮಂತ್ರ ಗೊತ್ತಿಲ್ಲ, ದೇವತೆಗಳಿಗೂ ಸಿಗದೇ ಇದ್ದಂಥ ಮಂತ್ರ ದುರ್ವಾಸರು ಅಂದ್ರೆ ರುದ್ರದೇವರ ಅವತಾರ, ಅವೈಷ್ಣವ ಮಂತ್ರ ಅಂತಲೇ ಅರ್ಥ. ಶಿವ ಕೊಟ್ಟಿರ್ತಕ್ಕಂಥದ್ದು, ವಿಷ್ಣು ಕೊಟ್ಟ ಮಂತ್ರ. ಅಂಥ ದುರ್ವಾಸರಿಂದ 3000 ಮಂತ್ರಗಳನ್ನು ಉಪದೇಶ ಪಡ್ಕೊಂಡು ಅದು ಯಾತಯಾಮ ಆಗಬಾರ್ದು. ಯಾತಯಾಮ ಆಗೋದು ಅಂದ್ರೆ ಉಪದೇಶ ತಗೊಂಡಂತ ಮಂತ್ರ 1 ದಿವಸ 3 ದಿವಸ ಜಪ ಮಾಡೋದು ಬಿಡ್ತು ಅಂತಂದ್ರೆ ಅದು ಮತ್ತೆ ಪ್ರಭಾವಿನೇ ಆಗೋದಿಲ್ಲ. ದಿನಾ ಜಪ ಮಾಡ್ತಾ ಇದ್ರೆ ಅದಕ್ಕೆ ಪ್ರಭಾವ ಇರ್ತದೆ. ಆದ್ರಿಂದ ನಾನು ಅದನ್ನು ದಿನಾ ಜಪ ಮಾಡ್ಕೊಂಡಿದ್ದೀನಿ. ಎಂಥ ಮಂತ್ರ! ಅಗ್ನಿಸ್ತಂಭನ ಮಾಡಬಹುದು, ವಾರಿಸ್ತಂಭನ ಮಾಡಬಹುದು. ಆ ಮಂತ್ರ ಜಪ ಮಾಡಿಕೊಂಡು ನೀರಿನಲ್ಲಿ ವಾರಗಟ್ಲೆ ಮುಳುಗಿರ್ಬಹುದು. ದುರ್ಯೋಧನ ಅದನ್ನು ಉಪಯೋಗಿಸ್ತಾನೆ. ಒಂದೊಂದ್ಸಲ ನೀರಿನಲ್ಲಿ ಮುಳುಗಿದ್ದ ಇದೇ ಮಂತ್ರ ಜಪ ಮಾಡಿಕೊಂಡು 7 ದಿವಸ, ಹೀಗೆ 7 ದಿವಸಗಟ್ಲೆ, ವಾರಗಟ್ಲೆ, ಎಷ್ಟೆಷ್ಟು ದಿವಸ ಬೇಕಾದ್ರೆ ನೀರಿನಲ್ಲಿ, ಬೆಂಕಿಯಲ್ಲಿ, ಎಲ್ಲಿ ಬೇಕಾದ್ರೂ ನಾವು ಸಂಚಾರ ಮಾಡಬಹುದು. ವಿಜಯ ಕೊಡ್ತಕ್ಕಂಥದ್ದು ಎಲ್ಲ ದೇವತೆಗಳ ಸಮೂಹವನ್ನೇ ಸ್ತಬ್ಧಗೊಳಿಸಬಹುದು ಅಂಥ ಮಂತ್ರ. ಮಳೆ ಬೇಕಾದ್ರೆ ಮಳೆ ಬರೆಸಬಹುದು, ಮಳೆ ನಿಲ್ಲಿಸಬೇಕು ಅಂದ್ರೆ ನಿಲ್ಲಿಸಬಹುದು. ಇಂಥ ಮಂತ್ರಗಳೆಲ್ಲ ನನ್ನ ಹತ್ರ ಇದೆ. ಅದನ್ನೆಲ್ಲ ಕಲ್ತಿದ್ದೀನಿ, ಎಲ್ಲಿ ಉಪಯೋಗಿಸಿಲ್ಲ. ಯಾಕೆಂದ್ರೆ ಉಪಯೋಗಿಸಿಬಿಟ್ರೆ ಅದಕ್ಕೆಲ್ಲಿ ಪ್ರಭಾವ ಕಡಿಮೆ ಆಗ್ತದೋ ಪರಿಪೂರ್ಣವಾಗಿ ಭೀಮನ ಮೇಲೆ ಹಾಕಬೇಕು ಅಂತ ಇಟ್ಟುಕೊಂಡಿದ್ದೀನಿ. ಆದ್ರಿಂದ ಆ ಮಂತ್ರ ಬಲದಿಂದ ನಾನು ಭೀಮನನ್ನ ಗೆದ್ದು ಬಿಡ್ತೇನೆ. ಅವನು ಇಲ್ಲಿಂದ ಹೊರಗೆ ಹೋಗೋ ಹಾಗೆ ನಾನು ಮಾಡ್ತೀನಿ, ನಿನ್ನ ಅನುಮತಿ ಬೇಕಷ್ಟೇ ಅಂತಾನೆ ದುರ್ಯೋಧನ. ಆದ್ರೆ ಎಷ್ಟು ಅಜ್ಞಾನಿ ಇದ್ದಾನೆ ಅಂದ್ರೆ ಇವನಿಗಿದ್ದದ್ದು ಬರೇ 3000 ಮಂತ್ರ. ಭೀಮಸೇನ ದೇವರಿಗೆ 7 ಕೋಟಿ ಮಂತ್ರ ಗೊತ್ತಿತ್ತು, ಅದು ಇವನಿಗೆ ಗೊತ್ತಿತ್ತು. 7 ಕೋಟಿ ಮಹಾಮಂತ್ರಗಳು ಭೀಮಸೇನ ದೇವರಿಗೆ ಗೊತ್ತಿತ್ತು. ಇವನದು ಬರೇ 3000 ಮಂತ್ರ ಅಷ್ಟೇನೆ. ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣಾಂ, ಸಂಸಿದ್ಧ 7 ಕೋಟಿ, 7 ಕೋಟಿ ಮಹಾಮಂತ್ರಗಳ ಸಿದ್ಧಿಯನ್ನ ಪಡೆದಿರ್ತಕ್ಕಂಥವರು ಭೀಮಸೇನ ದೇವರು. 3000 ಮಂತ್ರ ಜಪ ತಗೊಂಡು ಭೀಮನನ್ನು ಗೆದ್ದು ಬಿಡ್ತೀನಿ ನಿಂತಿದ್ದಾನೆ. ಆದ್ರಿಂದ ಭೀಮನನ್ನ ಹೀಗೆ ಮಾಡಿಬಿಡ್ತೀನಿ, ಅದನ್ನ ದಿನ ಜಪ ಮಾಡ್ತಾ ಇದ್ದೀನಿ, ಯೋಚನೆ ಇಲ್ಲ ಅಂದ. ಇಷ್ಟು ಇಟ್ಟುಕೊಂಡು ಅದರಿಂದ ಅವ್ರನ್ನ ಕಳಿಸೋದೇನು ದೊಡ್ಡ ವಿಷಯ ಅಲ್ಲ. ನಿನಗೆ ಪಾಪ ಅವ್ರ ಮೇಲೆ ಪ್ರೀತಿ ಇದೆ, ನಿನಗೆ ನಾನು ಅಡ್ಡಿ ಬರೋದಿಲ್ಲ, ನೀನ್ ಮಾಡೋ ಪ್ರೀತಿಗೆ ಅಡ್ಡಿ ಬರೋದಿಲ್ಲ. ಆದ್ರಿಂದ ಅವರು ವಾರಣಾವತದಲ್ಲಿರ್ಲಿ, ನಾನು ಹಸ್ತಿನಾಪುರದಲ್ಲಿ ನನಗೆ ಪಟ್ಟಾಭಿಷೇಕ ಮಾಡಿಬಿಡು. ವಾರಣಾವತದಲ್ಲಿ ಬೇಕಾದ್ರೆ ಧರ್ಮರಾಜನಿಗೆ ಮಾಡು. ವಾರಣಾವತದಲ್ಲಿ ಅವ್ರು ಇರ್ಲಿ. ಹೋಗು ಅಂದ್ರೆ ಹೇಗೆ ಹೋಗ್ತಾರೆ ಅನ್ನೋದೊಂದು ಸಮಸ್ಯೆ ಅಲ್ವಾ ನಿನಗೆ? ಅದಕ್ಕೆಲ್ಲ ನಾನು ಉಪಾಯ ಮಾಡಿಬಿಟ್ಟಿದ್ದೀನಿ ಅಂತಾನೆ ದುರ್ಯೋಧನ. ಏನು ಅಂದ್ರೆ ವಾರಣಾವತದಲ್ಲಿ ಒಂದು ದೊಡ್ಡ ವಿಷ್ಣು ದೇವಾಲಯ ಇದೆ, ಅದ್ರ ಜೊತೆಗೆ ಶಿವ ವಿಗ್ರಹನೂ ಇದೆ. ವಾರಣಾವತದಲ್ಲಿ ವಿಷ್ಣುರ್ಜಯಂತ ಇತಿ ಶಂಭು ಸಹಾಯ ಆಸ್ತೆ. ವಿಷ್ಣು ಮತ್ತು ಜಯಂತ ಅಂತ ಪರಮಾತ್ಮನ ಹೆಸರಂತ. ಜಯಂತ ನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಒಂದು ದೇವಾಲಯ ಇದೆ. ಹಾಗೆ ಅಲ್ಲಿ ರುದ್ರದೇವರ ಸನ್ನಿಧಾನನೂ ಇದೆ. ಆ ದೇವಾಲಯದಲ್ಲಿ ಭಾರೀ ಉತ್ಸವ ನಡೀತಾ ಇದೆ. ಪ್ರತಿ ವರ್ಷ ವಿಶೇಷ ಉತ್ಸವ ನಡೀತದೆ. ಹಾಗಿದ್ದರೂ ಪಾಂಡವರು ಅಂದ್ರೆ ಪಾಂಡುರಾಜನ ಮಕ್ಕಳು ಅವರು ಭಕ್ತರಾಗಿದ್ದಾರೆ, ವಿಷ್ಣು ಭಕ್ತರಾಗಿದ್ದಾರೆ. ದೇವರ ಉತ್ಸವ ನಡೀತದೆ ಅಂತಂದ್ರೆ ಸಾಕು, ಎಲ್ಲಿಲ್ಲದ ಭಕ್ತಿಯಿಂದ ಅವರು ಊರು ಬಿಟ್ಟು ಹೋಗ್ತಾರೆ ಬೇಕಾದ್ರೆ.
ಅವರ ಭಕ್ತಿಯನ್ನು ಹಿಂಗ್ ಉಪಯೋಗಿಸ್ತಾ ಇದ್ದಾರೆ. ದುರುಪಯೋಗ ಪಡಿಸ್ಕೊಳ್ಳೋದು ಅಂದ್ರೆ ಹಿಂಗ್. ಇನ್ನು ಪಾಂಡವರನ್ನು ಹೊರಗೆ ಕಳಿಸಿದ್ರಿಂದ ನಮಗೆ ಆಗೋದೇನು ಅಂತಂದ್ರೆ, ಈಗ ಧರ್ಮರಾಜ ಭೀಮ ಇರೋದ್ರಿಂದ ಎಲ್ಲರೂ ಏನಾದ್ರೂ ಹಣ ಬೇಕು, ಏನಾದ್ರೂ ಸಹಾಯ ಬೇಕು ಅಂದ್ರೆ ಅವರನ್ನೇ ಹೋಗಿ ಅವಲಂಬಿಸ್ತಾರೆ. ಪಾಂಡವರು ಊರು ಬಿಟ್ಟು ಹೋದ್ರು ಅಂತಂದ್ರೆ ಮತ್ತೆ ಅವ್ರು ನನ್ನ ಹತ್ರನೇ ಬರಬೇಕು ದುಡ್ಡಿಗೆ. ದುರ್ಬಲರನ್ನ ಬಡವರನ್ನ ಉಪಯೋಗಿಸ್ಕೊಳ್ಳೋ ಕ್ರಮ ಹೀಗೆ. ಅವರ ಬಡತನವನ್ನೇ ಉಪಯೋಗಿಸ್ಕೊಂಡು ಅವ್ರನ್ನೆಲ್ಲ ತನ್ನ ಕಡೆ ತಂದ್ಕೊಂಡು, ಅದರಿಂದ ಎಂದಿಗೂ ಅವರನ್ನ ಶ್ರೀಮಂತರಾಗ್ಲಿಕ್ಕೆ ಬಿಡೋದಿಲ್ಲ ಅಂತ. ಈ ಕಳಿಂಗ ನೀತಿ ಅಂದ್ರೆ ಹಂಗೆ, ಬಡವರನ್ನ ಎಂದಿಗೂ ಕೂಡ ಶ್ರೀಮಂತರನ್ನ ಮಾಡ್ಲಿಕ್ಕೆ ಬಿಡಬೇಡ. ಯಾಕೆಂದ್ರೆ ಅವರು ಶ್ರೀಮಂತರಾದ್ರು ಅಂದ್ರೆ ನಿನಗೆ ಅಧೀನ ಆಗೋದಿಲ್ಲ. ಅದಕ್ಕೆ ಅಷ್ಟಷ್ಟೇ ಸಂಬಳ ಕೊಟ್ಕೊಂಡು ದೈನ್ಯಾವಸ್ಥೆಯಲ್ಲೇ ಅವರಿರ್ಬೇಕು. ಏನಾದ್ರೂ ಆಪತ್ತು ಬಂತು ಅಂತಂದಾಗ ನಿನ್ನ ಕಾಲಿಗೆ ಬೀಳಬೇಕು. ಆದ್ರಿಂದ ಯಾವ ರೀತಿಯ ಸೌಕರ್ಯವನ್ನು ಕೂಡ ಅವರಿಗೆ ಅಧಿಕವಾಗಿ ಮಾಡಿಕೊಡ್ಬೇಡ. ಹೆಚ್ಚು ಸಂಬಳ ಕೊಟ್ಟಿ ಅಂತಂದ್ರೆ ಅವರು ಒಂದಿಷ್ಟು ಸಂಪಾದನೆ ಮಾಡಿ ಕೂಡಿಟ್ಟುಕೊಂಡು ಆಮೇಲೆ ಸ್ವತಂತ್ರ ಆಗಿ ಬಿಡ್ತಾರೆ, ನಿನ್ ಕೈ ಬಿಡ್ತಾರೆ. ಇಂಥ ನೀತಿ ಅವನು ಕಳಿಂಗ ನೀತಿ ಅಂತಂದ್ರೆ. ಬಡವರು ಎಂದೆಂದಿಗೂ ಬಡವರಾಗೇ ಇರ್ಬೇಕಂತ. ಸ್ವಲ್ಪ ಅವ್ರಿಗೆ ಹಣ ಬಂತು, ಒಳ್ಳೆ ಬಟ್ಟೆ ಉಟ್ಕೊಂಡ್ರು, ಒಂದು ಒಳ್ಳೆ ವಾಹನದ ಮೇಲೆ ಬಂದ್ರು ಅಂತಂದ್ರೆ ಇವರಿಗೆ ಸಹನೆ ಆಗೋದಿಲ್ಲ. ದೈನ್ಯಾವಸ್ಥೆಯಲ್ಲೇ ಇರಬೇಕು. ಆವಾಗ ಇವರು ಅವರನ್ನು ದುರುಪಯೋಗ ಪಡಿಸ್ಕೊಂಡು ಅವರನ್ನು ದಾಸರನ್ನಾಗಿ ಮಾಡಿ ಇಟ್ಟುಕೊಳ್ಬೇಕು. ಇಂಥ ನೀತಿ. ಆದ್ದರಿಂದ ಪಾಂಡವರನ್ನು ಅವಲಂಬಿಸಿದ್ರೆ ಅವರಿಗೆ ಹಣ ಸಿಗ್ತದೆ. ಅದಕ್ಕೆ ಪಾಂಡವರನ್ನ ಹೊರಗೆ ಹಾಕಿ ಬಿಟ್ರೆ ನನ್ನ ಕಾಲಿಗೆ ಬೀಳಬೇಕು ಪೌರವರೆಲ್ಲ ಅಂತಾನೆ. ಆ ದುರ್ಯೋಧನನ ಹೃದಯ ಎಷ್ಟು ಕಲುಷಿತ ಆಗಿತ್ತು ಅಂತ ಅನ್ನೋದು ಅವನ ಮಾತಿನಿಂದಲೇ ಗೊತ್ತಾಗ್ತದೆ. ನಾಚಿಕೆ ಗೆಟ್ಟು ಹೇಳ್ತಾನೆ, ಇಷ್ಟೆಲ್ಲ ತನ್ನ ಉಪಾಯಗಳನ್ನು ಹೇಳ್ತಾನೆ. ಹೀಗೆ ಮಾಡಿದ್ದೀನಿ ನಾನು. ಪಾಂಡವರು ಅವ್ರು ಹೇಗಿದ್ರು ಭಕ್ತರಾಗಿದ್ದಾರೆ, ಅವರ ಭಕ್ತಿಯನ್ನೇ ದುರುಪಯೋಗ ಪಡಿಸಿಕೊಂಡು ಅವರನ್ನ ಆ ಉತ್ಸವಕ್ಕೆ ಅಂತ ವಾರಣಾವತ ಕಳಿಸಿಬಿಡು. ಭಕ್ತಾಶ್ಚತೆ ಹಿ ನಿತರಾಂ ಹರಿಶಂಖಪಾಣವು ಸ್ವಚ್ಛೋದಿತ ಸಮುಪಯಾಂತೆ ತಮುತ್ಸವಂದ್ರ. ಅದ್ರಲ್ಲೂ ನೀನ್ ಹೇಳಿಬಿಟ್ರೆ ನಾನು ಹೇಳಿದ್ರೆ ಕೇಳೋದಿಲ್ಲ, ಅಷ್ಟು ಏನೋ ದುರುದ್ದೇಶ ಇದೆ ಅಂತ ಅನ್ಕೋತಾನೆ. ನಿನ್ ಕೈಲಿ ಹೇಳಿಸ್ತೀನಿ. ಇವನು ಅವ್ರ ಮೇಲಿಟ್ಟಿರೋ ಪ್ರೀತಿಯನ್ನು ದುರುಪಯೋಗ ಪಡಿಸ್ಕೊಂಡು ದೊಡ್ಡವ್ರನ್ನ ಉಪಯೋಗ ಪಡಿಸ್ಕೊಳ್ಳೋದು ಹೀಗೆ. ಅವ್ರ ಹೆಸರನ್ನು ಉಪಯೋಗಿಸ್ಕೊಂಡು ನೀವ್ ಹೇಳಿದ್ರೆ ಆಗ್ತದೆ ಅಂತ ಅನ್ನೋದು. ಕೆಲವರು ಹಿಂಗೂ ಮಾಡ್ತಾರೆ, ಅವ್ರ ಕೈಲಿ ಹೇಳಿಸೋದಿಲ್ಲ, ಅವ್ರು ಹೇಳಿದ್ದಾರೆ ಅಂತ ಅವ್ರ ಮೇಲೆ ಹಾಕಿಬಿಡ್ತಾರೆ. ಹಿಂಗ್ ಹೇಳಿದ್ದಾರೆ ಅಂತ ದೊಡ್ಡವ್ರ ಮೇಲೆ ಹಾಕಿಬಿಡೋದು. ದೊಡ್ಡವರನ್ನ ಅವರ ದೊಡ್ಡತನವನ್ನು ದುರುಪಯೋಗ ಪಡಿಸ್ಕೊಳ್ಳೋ ಕ್ರಮ ಹೀಗೆ. ಈ ರೀತಿ ತ್ವಚ್ಚೋದಿತ ಸಮುಪಯಾಂತಿ ತಮುತ್ಸವಂದ್ರ. ನೀ ಹೇಳಿದ್ರೆ ಸಾಕು ಅವ್ರು ಹೋಗಿಬಿಡ್ತಾರೆ. ಅದರಿಂದ ನಿನ್ನ ಬಾಯಲ್ಲಿ ಬರ್ಬೇಕು. ಇಲ್ಲ ನೀ ಹೇಳಿದೆ ಅಂತ ನಾನೇ ಹೇಳ್ತೇನೆ ಬೇಕಾರೆ, ಅದಕ್ಕೂ ತಯಾರು. ನೀ ಹೇಳ್ದಿದ್ರು ನೀ ಹೇಳಿದೆ ಅಂತ ಹೇಳ್ತೀನಿ ಬೇಕಾರೆ. ಇಂಥ ನೀತಿ. ಇಷ್ಟು ಮಾಡಿ ಅಲ್ಲ ಅವರಿಗೆ ಅದೆಲ್ಲ ಗೊತ್ತ ಅಲ್ಲಿ ಉತ್ಸವ ನಡೆಯೋದು ಅಂತಂದ್ರೆ. ಧೃತರಾಷ್ಟ್ರ ಕೇಳಿದಾಗ ದುರ್ಯೋಧನ ಹೇಳ್ತಾನೆ, ಕೆಲವರನ್ನಾಗ್ಲೇ ನಾನು ಅವನ ಹತ್ರ ಕಳಿಸಿಬಿಟ್ಟಿದ್ದೀನಿ ಪಾಂಡವರ ಹತ್ರ, ಆ ವಾರಣಾವತದ ವರ್ಣನೆ ಮಾಡ್ಲಿಕ್ಕೆ. ಅಲ್ಲಿರೋ ದೇವಾಲಯ, ದೇವೋತ್ಸವ, ಅದರ ಬಗ್ಗೆ ಸಾಕಷ್ಟು ಪ್ರಶಂಸೆ ಮಾಡ್ರಿ ಅಂತ ಹೇಳಿ ಕಳಿಸಿಬಿಟ್ಟಿದ್ದೀನಿ. ಅದು ನನ್ನ ಕಡೆಯವರು ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಆ ರೀತಿ ಹೇಳ್ರಿ ಅಂತ ಅಂದಿದ್ದೀನಿ. ಮೂರನೇವರಂತೆ ಹೋಗಿ ಪಾಂಡವರ ಹತ್ರ ಅವರೆಲ್ಲ ಹೋಗಿ ಮಧ್ಯಸ್ಥರಂತೆ ಹೋಗಿ ಪಾಂಡವರ ಹತ್ರ ಅದರ ಬಗ್ಗೆ ಎಲ್ಲ ಹೇಳಿ ಆಗಿದೆ. ಈಗ ಆಗಬೇಕಾದದ್ದೇನೆಂದ್ರೆ ನೀನು ಒಂದು ಮಾತು ಹೇಳಿಬಿಡ್ಬೇಕು. ವಾರಣಾವತಕ್ಕೆ ಹೋಗ್ರಪ್ಪ, ಅಲ್ಲಿ ಉತ್ಸವ ನಡೀತಿದೆ, ನೀವು ಹೇಗಿದ್ರು ಭಕ್ತರು, ಅಲ್ಲೇ ದೇವ್ರ ಪ್ರದಕ್ಷಿಣೆ ಮಾಡ್ಕೊಂಡು ಇದ್ಬಿಡ್ರಿ ಅಂತ ಹೇಳಿ ಕಳಿಸಿದ್ರೆ ಸಾಕು. ಇಷ್ಟೊಂದು ಆಗ್ಬೇಕಾಗಿದೆ. ಇನ್ನೆಲ್ಲ ಉಪಾಯ ನಾನು ಮಾಡಿದ್ದೀನಿ. ಇತ್ಯುಕ್ತವತ್ಯಥ ಸುತೆ ಸತಥೇತ್ಯುವಾಚ. ಇಷ್ಟಾದ ಕೂಡಲೇ ಧೃತರಾಷ್ಟ್ರ ಹಾಗೆ ಆಗಲಿ ಅಂತ ಹೇಳಿ ಪಾಂಡವರನ್ನೆಲ್ಲ ಕರೆಸಿದ. ಹೀಗೆ ಉತ್ಸವ ನಡೀತದಂತೆ. ನೀವು ಮತ್ತೆ ಇನ್ನೊಂದು ಹೇಳ್ತಾನೆ ದುರ್ಯೋಧನ, ಅವ್ರು ಇಲ್ಲೇ ಇದ್ದು ಬಿಟ್ರೆ ಇನ್ನೇನಿಲ್ಲ, ಯಾವ್ದಾದ್ರೂ ಒಂದು ಪ್ರಸಂಗಕ್ಕೆ ನಮಗೂ ಅವರಿಗೂ ಒಡಕುಂಟಾಗಿ ಒಡಕು ಬಂದು ಕುಲಭೇದ ಆಗಿಬಿಡ್ತದೆ. ಆ ಕುಲಭೇದ ಆಗೋದು ಅಷ್ಟೇ ಒಳ್ಳೇದಲ್ಲ. ಆದ್ರಿಂದ ಸಾಧ್ಯವಾದಷ್ಟು ಬಂಧುಗಳು ದೂರ ದೂರ ಇರೋದೇ ಒಳ್ಳೇದು. ಬೇಕಾದಾಗ ಹೋಗಿ ಬರಬೇಕು. ಪೂರ್ತಿ ಪಕ್ಕಪಕ್ಕದ ಮನೆಯಲ್ಲೇ ಇದ್ರೆ ಸ್ವಲ್ಪ ಏನಾದ್ರೂ ಎಡವಟ್ಟಾಗಿಬಿಡ್ತದೆ. ಹೋಗಿ ಬರೋ ಹಂಗಿರ್ಬೇಕು, ಅಷ್ಟು ಡಿಸ್ಟೆನ್ಸ್ ನಲ್ಲಿ ಇರ್ಬೇಕು. ಆದ್ರಿಂದ ಅದು ಗಂಗಾ ತೀರನೇ ವಾರಣಾವತ. ನಾವಿಲ್ಲಿದ್ಬಿಡೋಣ, ಅವ್ರಿಗೆ ವಾರಣಾವತದಲ್ಲಿರ್ಲಿ. ಇಲ್ಲೇ ಇತ್ತು ಅಂತಂದ್ರೆ ಏನಾದ್ರೂ ಒಂದು ರೀತಿಯಲ್ಲಿ ಒಡಕು ಬರೋ ಸಂಭವ ಇದೆ. ಹೀಗೆಲ್ಲ ಇಲ್ಲದದ್ದನ್ನೆಲ್ಲ ಹೇಳಿ ಅವರ ಧೃತರಾಷ್ಟ್ರನ ತಲೆ ಕೆಡಿಸಿದ. ಅವನು ಬಂದು ಧೃತರಾಷ್ಟ್ರ ಹೇಳೇ ಕಳಿಸಿಬಿಟ್ಟ ಪಾಂಡವರಿಗೆ. ಅವರೆಲ್ಲ ಬಂದ್ರು, ನೀವು ವಾರಣಾವತಕ್ಕೆ ಹೋಗ್ರಿ, ಅಲ್ಲೆಲ್ಲ ಒಂದು ವ್ಯವಸ್ಥೆ ಆಗಿದೆ ನಿಮಗೆ, ಮನೆಯೇ ಅಲ್ಲಿ ಉತ್ಸವ ನಡೀತಿರ್ತದೆ, ದೇವಾಲಯ ಕ್ಷೇತ್ರದಲ್ಲಿ ಇದ್ಬಿಟ್ರೆ ಎಷ್ಟು ಅನುಕೂಲ, ದೇವಸ್ಥಾನದ ಹತ್ರ ಇದ್ರೆ ಅಂದಾಗ ಇವರು ಆಗ್ಲಿ ಅಂತ ಒಪ್ಪಿಬಿಟ್ರು. ಯುಧಿಷ್ಠಿರ ಒಪ್ಪಿಬಿಟ್ಟ ಒಂದೇ ಮಾತಿಗೆ. ಆಗ್ಲಿ ಹೋಗೋದು ಅಂತ ಈಚೆ ಬಂದಾಗ ಒಪ್ಪಿಕೊಂಡು ಬಂದ ಮೇಲೆ ಭೀಮಸೇನ ಹೇಳ್ತಾನೆ, ಭೀಮಸ್ತದಾಹ ಭವಿತಾತ್ರ ಹಿ ಭೈಕ್ಷಚಾರ. ಭೀಮ ಹೇಳಿದ ಮಾತಿದೆ, ಅಣ್ಣ ವಾರಣಾವತಕ್ಕೆ ಹೋಗೋಣ ಅಂತಿದ್ವಿ, ಯಾಕೆ ನಮ್ಮೂರು ಬಿಟ್ಟು ನಾವು ಹೋಗ್ಬೇಕು? ನಮ್ಮ ಪಿತ್ರಾರ್ಜಿತ ಆಸ್ತಿ ಇಲ್ಲಿದೆ, ನಮ್ಮ ತಂದೆ ಪಾಂಡು ಚಕ್ರವರ್ತಿಯ ಮನೆ ಇದೆ, ನಮ್ಮ ಆಸ್ತಿ ಇಲ್ಲಿದೆ, ನಾವಿಲ್ಲಿರ್ಬೇಕು. ನಾವು ಊರು ಬಿಟ್ಟು ಏನಾದ್ರೂ ಏಕಚಕ್ರ ನಗರಕ್ಕೆ ಹೋದರೆ
ನಾವು ಭಿಕ್ಷೆ ಬೇಡೋ ಪ್ರಸಂಗನೂ ಬರ್ತದೆ ನೋಡಿ. ಸುಮ್ಮನೆ ಇದ್ದ ಸಿದ್ಧಮನ್ನಂ ಪರಿತ್ಯಜ್ಯ ಭಿಕ್ಷಾಮಟತಿ ದುರ್ಜನ ಅಂತಾರೆ. ಸಿದ್ಧವಾದ ಅನ್ನ ಬಿಟ್ಟು ಸುಮ್ನೆ ಅಲ್ಲಿ ಇಲ್ಲಿ ಅಂತ ಅಲ್ದಾಡಿ ಯಾಕೆ ಭಿಕ್ಷೆ ಬೇಡೋ ಪ್ರಸಂಗ, ಇಲ್ಲಿಂದ ಹೋದ್ರೆ ಭಿಕ್ಷೆ ಬೇಡಬೇಕಾಗ್ತದೆ ಅಂತ ಭವಿಷ್ಯ ನುಡಿದು ಬಿಟ್ಟ. ಆದ್ರಿಂದ ನಾವು ಹೋಗೋದು ಸರಿಯಲ್ಲ. ಮತ್ತೆ ಮೇಲಾಗಿ ಭಿಕ್ಷೆ ಬೇಡೋದು ಹೇಗಾದ್ರೂ ಇರ್ಲಿ, ನಮಗ್ ಧರ್ಮ ಅಲ್ಲ. ಕ್ಷತ್ರಿಯರು ಅವರವರು ಜಾಗದಲ್ಲಿ ಅವರು ಇದ್ಕೊಳ್ಬೇಕಷ್ಟೇ ಹೊರತು ಎಲ್ಲೋ ದೇಶಾಂತರ ಹೋಗೋದು ಬದುಕಲಿಕ್ಕೆ ಅಂತ ಅನ್ನೋದು ಕ್ಷತ್ರಿಯರ ಧರ್ಮ ಅಲ್ಲ. ಅಲ್ಲ, ವಿಷ್ಣುೋತ್ಸವ ದೈವೋತ್ಸವ ದೇವಾಲಯ ನಾವೇ ಇಲ್ಲಿ ಕಟ್ಸೋಣ ಅಂತಾನೆ ಭೀಮ. ಇಲ್ಲೇ ಒಂದು ದೇವಾಲಯ ಕಟ್ಟಿಸಿ ನಾವೇ ಉತ್ಸವ ಮಾಡಿದ್ರಾಯ್ತು, ಅದಕ್ಕೇನಂತೆ. ಇದೊಂದು ನೆಪ ಇಟ್ಟುಕೊಂಡು ನಾವು ನಮ್ಮೂರು ಬಿಟ್ಟು ಹೋಗೋದು ಕ್ಷತ್ರಿಯರಿಗೆ ಧರ್ಮ ಅಲ್ಲ. ಇವನು ಯುಧಿಷ್ಠಿರ ಹೇಳ್ತಾನೆ, ನೀನ್ ಹೇಳೋದು ಸರಿ ಭೀಮ, ಆದ್ರೆ ದೊಡ್ಡಪ್ಪ ಹೇಳಿ ಆಗಿದೆ. ಅವನ ಮಾತು ಮೀರಿ ನಾವೇನಾದ್ರೂ ಇಲ್ಲೇ ಉಳಿದ್ವಿ ಅಂತಂದ್ರೆ ಏನಾದ್ರೂ ಮಾಡಿ ನಮ್ಮನ್ನ ಬಲಾತ್ಕಾರವಾಗಿ ಆದ್ರೂ ಹೊರಗೆ ಹಾಕಿದ್ರೆ ಕುತ್ತಿಗೆ ಕೈ ಹಾಕಿಸ್ಕೊಂಡು ಹೋಗೋದಕ್ಕಿಂತ ನಾವಾಗೆ ಹೋಗೋದು ಒಳ್ಳೇದಲ್ವಾ ಅಂತಾನೆ ಯುಧಿಷ್ಠಿರ. ಒಂಥರ ಹೆದರಿಕೆ ಪ್ರವೃತ್ತಿ. ಭೀಮಸೇನ ಹೇಳಿದ, ಹಂಗೇನಾದ್ರೂ ಬಲಾತ್ಕಾರ ಮಾಡಿ ಕುತ್ತಿಗೆ ಕೈ ಹಾಕಿ ಅರ್ಧಚಂದ್ರ ಪ್ರಯೋಗ ಮಾಡ್ತಾರೆ ಅಂತ ಆದ್ರೆ ಇಲ್ಲೇ ನಾನು ಅವರನ್ನು ಸದೆ ಬಡಿದು 100 ಜನರನ್ನು ಕೊಂದು ಹಾಕಿ ಬಿಡ್ತೇನೆ ಇಂದ ಭೀಮ. ನಿಷ್ಕಾಸಯಂತಿ ಎದಿನೋ ನಿಜ ಧರ್ಮ ಸಂಸ್ಥಾನ್ ಯೋಚ್ಛಾಮಹೇತ್ರ ನಹಿ ದಸ್ಯುವಧೋಪ್ಯ ಧರ್ಮ. ಲೋ, ಬಂಧುಗಳು ವಧೆ ಮಾಡ್ತೀಯನೋ ಅಂದ್ರೆ ಬಂಧುಗಳಲ್ಲಿ ನಮಗೆ ಯಾವಾಗ ಇಲ್ಲಿಂದ ಹೊರಗೆ ಹಾಕೋ ಪ್ರಯತ್ನ ಮಾಡಿದ್ರು ಅವರು ಕಳ್ಳರು ಅಂತ ಅರ್ಥ. ನಮ್ಮ ಆಸ್ತಿ ಕಸ್ಕೊಳ್ಳಿಕ್ಕಿದ್ದಂಥ ಕಳ್ಳರನ್ನ ವಧೆ ಮಾಡೋದು ಧರ್ಮವೇ. ವಿಷ್ಣು ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ ಅಂತ ಇದೇ ನಮ್ಮ ಧರ್ಮ. ಆದ್ರಿಂದ ದೊಡ್ಡಪ್ಪ ಇಡ್ಡಪ್ಪ ಅಲ್ಲಿ ನೋಡೋ ಹಾಗಿಲ್ಲ, ಒಂದು ಹಾಕೇ ಬಿಡೋದು. ಇತ್ಯೂ ಚೀವಾಂಸ ಮಮುಮಾಹ ಸಧರ್ಮಸೂನು. ಇವನ ವೀರಾವೇಶ ನೋಡಿ ಯುಧಿಷ್ಠಿರ ಹೇಳಿದ, ಕೀರ್ತಿರ್ವಿನಶ್ಯತಿಹಿನೋ ಗುರುಭಿರ್ವಿರೋಧೆ. ಲಾ, ನೀನೇನೋ ಬಾಹುಬಲ ಇದೆ ಬಡ್ದು ಹಾಕಿ ಬಿಡ್ತೀನಿ ಅಂತ ಅಂತಿದ್ದಿ, ಆದ್ರೆ ನಮಗ ಅಪಕೀರ್ತಿ ಬರ್ತದೆ. ದೊಡ್ಡವ್ರ ಜೊತೆಗೆ ದೊಡ್ಡಪ್ಪನ ಜೊತೆಗೆ ವಿರೋಧ ಕಟ್ಕೊಂಡ್ರು ಅಂತ ಅಪಕೀರ್ತಿ ಬರ್ತದೆ. ಇದ್ ಬಿಡೋಣ ಹೋಗಿ ವಾರಣಾವತದಲ್ಲಿ ಏನಾಗ್ಬೇಕಾಗಿದೆ, ಅಪಕೀರ್ತಿ ಯಾತಕ್ ಬೇಕು ಸುಮ್ಮನೆ. ನಮಗೇನ್ 5 ಜನರು ಹೊಟ್ಟೆ ತುಂಬಿಸ್ಕೊಳ್ಳೋದು ಏನ್ ಕಷ್ಟ, ಹೋಗೋಣ ವಾರಣಾವತಕ್ಕೆ ಹೋಗೋಣ, ಅವ್ರ ಜೊತೆಗೆ ಸುಮ್ಮನೆ ವಿರೋಧ ಬೇಡ. ದೊಡ್ಡವರು ಹೇಳಿದ್ದಾರೆ, ಅವ್ರ ಮಾತು ಕೇಳಿಬಿಡೋಣ. ಇದು ಧರ್ಮರಾಜ ಹೇಳಿದಾಗ ಭೀಮ ಅಂದ, ಸರಿ ಹಾಗಾದ್ರೆ ಅವ್ರು ದೊಡ್ಡವ್ರು ಹೇಳಿದ್ದಾರೆ ಅಂತ ನೀನಂದಾಗ ನೀನ್ ದೊಡ್ಡವ್ರು ನನಗೆ, ನಮ್ಮ ಅಣ್ಣ ಆಗಿದ್ದಿ, ಅದರಿಂದ ನೀ ಹೇಳಿದ್ ನಾನ್ ಕೇಳ್ತೀನಿ, ನಡೆಯಪ್ಪ ಹೋಗೋಣ ಅಂದ್ಬಿಟ್ಟು. ಎಂಥ ಉಪಾಯ ನೋಡಿದ್ದು, ಕೃಷ್ಣ ಪರಮಾತ್ಮ ಮಾಡಿದ ಉಪಾಯ ಅಂತೆ. ಹಿಂಗಾಗ್ಲಿ ಅಂತಲೇ ಭೀಮನನ್ನ ತಮ್ಮನ್ನ ಮಾಡಿ ಧರ್ಮರಾಜನ ಅಣ್ಣನ ಮಾಡಿದಾನಂತೆ ಪರಮಾತ್ಮ. ಇಲ್ದಿದ್ರೆ ಮಹಾಭಾರತದ ಮೇಲೆ ಒಂದು ದೊಡ್ಡ ಪ್ರಶ್ನೆ. ಪಾಂಡುರಾಜ ಕುಂತಿಯಿಂದ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡೆಯುವಾಗ ಮೊದಲು ಯಮದೇವರನ್ನ ಕರೆದ, ಆಮೇಲೆ ಭೀಮನನ್ನು ಕರೆದ. ಬಾಹುಬಲ ಜ್ಞಾನಬಲ ಬೇಕು ಅಂತ ಆಮೇಲೆ ವಾಯುದೇವರನ್ನ ಕರೆದದ್ದು. ಮೊದಲೇ ಯಾಕೆ ವಾಯುದೇವರನ್ನ ಕರೀಲಿಲ್ಲ? ಸರ್ವೋತ್ತಮ ದೇವತೆಯನ್ನ ಕರಿಬೇಕು, ಯಮನನ್ನ ಮೊದಲು ಸೆಲೆಕ್ಟ್ ಮಾಡಿ ಧರ್ಮರಾಜ ಹುಟ್ಟಿದ ಮೇಲೆ ಆಮೇಲೆ ವಾಯುದೇವರನ್ನ ಆಹ್ವಾನ ಮಾಡಿದ್ರು. ಮೊದಲೇ ವಾಯುದೇವರನ್ನ ಆಹ್ವಾನ ಮಾಡಿ ಬಾಹುಬಲ ಮತ್ತು ಜ್ಞಾನಬಲ ಇರತಕ್ಕಂಥವನು ಬೇಕು ಅಂತ ಹೇಳಿ ಧರ್ಮದಿಂದ ಪರಿಪಾಲನೆ ಮಾಡಲಿಕ್ಕೆ ಧರ್ಮೈಕ ನಿಷ್ಠನಾಗಿ ಇರತಕ್ಕಂಥವನೊಬ್ಬ ಬೇಕು ಅಂತ ಆಮೇಲೆ ಯಮನನ್ನು ಕರಿಬಹುದಾಗಿತ್ತು. ಧರ್ಮರಾಜನೇ ತಮ್ಮ ಆಗಿ ಭೀಮ ಅಣ್ಣ ಆಗಿ ಬಿಟ್ಟಿದ್ರೆ ತಾರತಮ್ಯಕ್ಕೆ ಸರಿ ಹೋಗ್ತಿತ್ತು. ಯಾಕೆ ವಾಯುದೇವರನ್ನ, ಜೀವೋತ್ತಮರಾದ ವಾಯುದೇವರನ್ನ 2ನೇ ಸ್ಥಾನಕ್ಕೆ ಕರೆದು ಭೀಮನನ್ನ ತಮ್ಮ ಅಂತ ಮಾಡಿ ಧರ್ಮರಾಜನನ್ನ ಅಣ್ಣ ಯಾಕೆ ಮಾಡಿಟ್ಟ ಪರಮಾತ್ಮ ಅನ್ನೋದಕ್ಕೆ ಮಧ್ವಾಚಾರ್ಯ ಕೊಡೋ ಉತ್ತರ ಇದೇನೆ. ಒಂದು ವೇಳೆ ಭೀಮನೇ ಅಣ್ಣ ಆಗಿಬಿಟ್ಟಿದ್ರೆ ಆವಾಗ ದೊಡ್ಡವರ ಕರ್ತವ್ಯ ಏನಾಗ್ತದೆ? ಧರ್ಮವನ್ನು ಹೇಳೋದು ಕರ್ತವ್ಯ, ತೀರ್ಮಾನ ಮಾಡಿ ಅದನ್ನು ಅನುಷ್ಠಾನ ಮಾಡೋದು ಅವ್ರ ಕರ್ತವ್ಯ ಆಗ್ತದೆ. ಚಿಕ್ಕವರದ್ದು ಹಾಗಲ್ಲಂತೆ. ದೊಡ್ಡವರು ಧರ್ಮ ತಪ್ಪಿದಾಗ ಅವರಿಗೆ ಹೇಳೋದು ಇವ್ರ ಕರ್ತವ್ಯ, ತೀರ್ಮಾನ ಅವರಿಗೆ ಬಿಟ್ಟದ್ದು. ಅಪ್ಪ ಏನಾದ್ರೂ ಸ್ವಲ್ಪ ಮಾರ್ಗ ತಪ್ತಾ ಇದ್ದಾನೆ ಅಂತಂದಾಗ ಮಗನಿಗೆ ಧರ್ಮ ಸೂಕ್ಷ್ಮ ಗೊತ್ತಿದ್ರೆ ಹಿಂಗಿದೆ ಧರ್ಮ ಅಂತ ಹೇಳೋದು ಮಗನ ಕರ್ತವ್ಯ, ತೀರ್ಮಾನ ನಿನಗೆ ಬಿಟ್ಟದ್ದು. ಯಾಕೆಂದ್ರೆ ನೀವು ದೊಡ್ಡವರು, ಅನುಷ್ಠಾನ ಅವರಿಗೆ ಬಿಟ್ಟದ್ದು. ಅದಕ್ಕೆ ಭೀಮ ತಾನು ಚಿಕ್ಕವನಾದ, ಧರ್ಮರಾಜ ದೊಡ್ಡವನಾದ. ಒಂದು ವೇಳೆ ಭೀಮನೇ ದೊಡ್ಡವನಾಗಿದ್ರೆ ಧರ್ಮ ಸೂಕ್ಷ್ಮ ಹೇಳಿದಂತೆ ನಡ್ಕೊಳ್ಬೇಕಾಗಿತ್ತು. ಏನ್ ಧರ್ಮ ಸೂಕ್ಷ್ಮ? ನಾವು ವಾರಣಾವತಕ್ಕೆ ಹೋಗಬಾರದು, ನಮ್ಮ ಪಿತೃರಾರ್ಜಿತ ಆಸ್ತಿ ಇಲ್ಲಿದೆ, ನಾವಿಲ್ಲೇ ಇರಬೇಕು ಅಂತ ಹೇಳಿದಂತೆ ನಡ್ಕೊಳ್ಬೇಕಾಗ್ತಿತ್ತು. ಭೀಮ ಹಾಗೆ ನಡ್ಕೊಂಡು ಬಿಟ್ರೆ ಅವ್ರು ಬಲಾತ್ಕಾರ ಮಾಡ್ತಿದ್ರು, ಅಲ್ಲೇ ಮಹಾಭಾರತ ಯುದ್ಧ ಆಗಿ ಹೋಗ್ಬಿಡ್ತು. ಮುಂದೆ ಇಷ್ಟು ಆದಿಪರ್ವಕ್ಕೆ ಮಹಾಭಾರತ ಮುಕ್ತಾಯ ಆಗ್ತಿತ್ತು. 18 ಪರ್ವ ಬೆಳಿತಾನೇ ಇದ್ದಿಲ್ಲ. ಮುಂದೆ 18 ಪರ್ವ ಬೆಳಿಬೇಕು. ಕೌರವಾದಿಗಳ ದೋಷ ಅಭಿವೃದ್ಧಿಗೆ ಬರಬೇಕು. ಹಾಗೆ ಸಜ್ಜನರಿಗೆ
ಪುಣ್ಯದ ಕೊಡ ತುಂಬಿದ ಮೇಲೆ ಅವರಿಗೆ ಫಲನೋ, ದುಷ್ಟರಿಗೂ ಕೂಡ ಪಾಪದ ಕೊಡ ತುಂಬಿದ ಮೇಲೆ ಫಲ. ಅಲ್ಲಿ ತುಂಬೋ ತನಕ ಕಾಯ್ತಿರ್ಬೇಕು. ಕೆಲವರಿಗೆ ತಾಳ್ಮೆ ಇರೋದಿಲ್ಲ, ಅಯ್ಯೋ ಪಾಪ ಈ ಫಲ ಸಿಗ್ಲಿಲ್ವೇ ಅಂತಾರೆ. ಅವರು ಕೊಡ ತುಂಬೋ ತನಕ ಪರಮಾತ್ಮ ಕೊಡೋದು. ಆದ್ರಿಂದ ಭೀಮಸೇನ ದೇವರಿಗೂ ಅದೇ ತತ್ವ ಇತ್ತು. ಇಲ್ಲೇ ನಾವು ದುರ್ಯೋಧನನನ್ನು ಕೊಲ್ಲಬಾರದು. ಕಳಿಂಗ ನೀತಿ ಕಲ್ತಿದ್ದ, ಉಪಯೋಗಿಸ್ತಿದ್ದ, ಆದ್ರೆ ಇಲ್ಲಿ ಕೊಲ್ಲಬಾರದು. ಅವನ ಪಾಪದ ಕೊಡ ಪೂರ್ತಿ ತುಂಬಬೇಕು. ಮುಂದೆ ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧ ಆಗಬೇಕು, ಅಲ್ಲಿ ಸಾಯ್ಬೇಕವನು. ಇದು ಹರಿಸಂಕಲ್ಪನೂ ಇತ್ತು, ಭೀಮಸೇನ ದೇವರ ಸಂಕಲ್ಪನೂ ಇತ್ತು. ಒಂದು ವೇಳೆ ಭೀಮ ಅಣ್ಣ ಆಗಿಬಿಟ್ಟಿದ್ರೆ ಆವಾಗ ದೊಡ್ಡಪ್ಪ ಹೇಳಿದ ಅಥವಾ ಧರ್ಮರಾಜ ಹೇಳಿದ ನಾ ಹೋದೆ ಅಂತ ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ, ಅಲ್ಲೇ ಗಟ್ಟಿ ಕೂಡ್ಬೇಕಾಗಿತ್ತು. ಈಗ ಹಾಗಲ್ಲ, ಧರ್ಮ ಹೇಳೋದು ಹೇಳಿದ, ತೀರ್ಮಾನ ಧರ್ಮರಾಜಂದು ಅಂದ್ಬಿಟ್ಟ. ಅದರಿಂದ ಏನಾಯ್ತು, ಇವನಿಗೆ ಧರ್ಮ ಲಾಭ ಆಯ್ತು. ಹೇಳಿದ, ಪಾಪ ಅಣ್ಣ ಅಂತಂದ ಮೇಲೆ ಅವನ ಮಾತು ಅನುಷ್ಠಾನ ಮಾಡಬೇಕಲ್ಲ ಅಂತ ಹೋದ. ಹೀಗಾಗಿ ಭೀಮಸೇನ ದೇವರನ್ನ ಅವರಿಗೆ ವಿಶೇಷ ಪುಣ್ಯ ಲಾಭ ಆಗಬೇಕು, ಧರ್ಮ ಲಾಭ ಆಗಿರಬೇಕು. ಅದಕ್ಕೆ ಜವಾಬ್ದಾರಿ ಎಲ್ಲ ಧರ್ಮರಾಜನಿಗೆ ಹಾಕಿ ತಮ್ಮನನ್ನ ಮಾಡಿಬಿಟ್ಟ ಪರಮಾತ್ಮ ಭೀಮನನ್ನ ಅಂತ ಆಚಾರ್ಯರು ಹೇಳ್ತಿದ್ದಾರೆ. ಇತ್ಯುಕ್ತ ವಾಕ್ಯ ಮಮುಮಗ್ರಜ ಮನ್ವಗಾತ್ಸಹ. ಹಾಗ ಸರಿ, ನೀ ಹೇಳಿದಂತೆ ಆಗ್ಲಿ ಅಂತ ಹೇಳಿದ. ಆ ಧರ್ಮರಾಜನ ಹಿಂದೆ ಭೀಮ ಹೊರಟ. ಇವರೆಲ್ಲರೂ ಸೇರಿ ವಾರಣಾವತಕ್ಕೆ ಅಂತ ಹೊರಟು ಬಿಟ್ಟಿದ್ದಾರೆ. ವಾರಣಾವತಕ್ಕೆ ಹೋಗುವಾಗ ವಿದುರ ಎಂಥ ನೀತಿವಂತ ಅಂದ್ರೆ ಎಷ್ಟು ಸೂಕ್ಷ್ಮ ನೋಡ್ರಿ. ಅವನು ಬಹಳ ಅಬ್ಸರ್ವ್ ಮಾಡ್ತಿರ್ತಾನಂತ ವಿದುರ. ಯಾರು ಯಾವ ಮಾತಾಡಿದ್ರು, ಯಾಕೆ ಮಾತಾಡಿದ್ರು, ಎಲ್ಲಿ ಏನ್ ಮೀಟಿಂಗ್ ಮಾಡಿದ್ರು, ಏನ್ ಅವರ ಹೃದಯದಲ್ಲಿ ಉದ್ದೇಶ ಇದೆ, ಇದನ್ನೆಲ್ಲ ತಿಳ್ಕೊಳ್ತಕ್ಕಂಥ ಜಾಗರೂಕ ಸ್ವಭಾವ ವಿದುರಂದು. ಕೆಲವರು ಆ ಕಡೆ ಈ ಕಡೆ ಲಕ್ಷಣೆ ಹಾಕಿರೋದಲ್ಲ, ಸುಮ್ಮನೆ ಇರ್ತಾರೆ. ಬಹಳ ಸೂಕ್ಷ್ಮ, ಬಹಳ ಚಿಕಿತ್ಸಕ ಬುದ್ಧಿ ವಿದುರಂದು, ನೀತಿಜ್ಞ ಅಂತ ಅದಕ್ಕೆ ಹೇಳೋದು. ವಿದುರ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಿದ್ದ ಈ ಪರಿಸ್ಥಿತಿಯನ್ನ. ದುರ್ಯೋಧನ ಧೃತರಾಷ್ಟ್ರನ ಹತ್ರ ಹೋದದ್ದು. ಯಾಕೆ ಹೋದ? ಹಂಗೆಲ್ಲ ಹೋಗೋವನಲ್ಲ, ಹೋಗಿದ್ದಾನೆ, ಏನೋ ಮಾತಾಡ್ತಿದ್ದಾನೆ. ಅಷ್ಟರಲ್ಲೇ ಯಾರನ್ನೋ ಕಳಿಸಿ ಆ ಮಾತೆಲ್ಲ ಕೇಳ್ಕೊಳ್ಳೋದು, ಇಂಥ ಸ್ವಭಾವ ವಿದುರಂದು. ಎಲ್ಲ ತಿಳ್ಕೊಂಡು ಬಿಟ್ಟ. ವಾರಣಾವತಕ್ಕೆ ಕಳಿಸಿ ಅಲ್ಲಿ ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಾರೆ. ವಾರಣಾವತಕ್ಕೆ ಕಳಿಸಿದ್ದು ಬರೇ ದೇವೋತ್ಸವ ರಥೋತ್ಸವ ಅಷ್ಟಕ್ಕೆ ಅಲ್ಲ, ವಾರಣಾವತದಲ್ಲಿ ಅವರನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ದುರ್ಯೋಧನನಿಗಿದೆ ಅಂತನ್ನೋದನ್ನ ಕಂಡು ಹಿಡ್ಕೊಂಡು ಧರ್ಮರಾಜನಿಗೆ ವಿದುರ ಬಂದು ಗುಟ್ಟಾಗಿ ಹೇಳಿದನಂತೆ. ಎಷ್ಟು ಗುಟ್ಟು ಹೇಳಿದ್ರು ಇನ್ನೊಬ್ರಿಗೆ ಕಿವಿ ಚುರುಕಾಗ್ತದೆ. ಗುಟ್ಟು ಹೇಳ್ತಿದ್ದಾನೆ ಅಂದ್ರೆ ಸ್ವಲ್ಪ ಈಚೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಎಲ್ರು ಸೇರಿ ಮಾತಾಡ್ತಿರ್ತಾರೆ. ಒಂದ್ ನಿಮಿಷ ಈ ಕಡೆ ಬನ್ನಿ ಅಂತಾರೆ, ಸುಮ್ಮನೆ ಏನೋ ಚುಚ್ಚುತ್ತಾರೆ, ಸುಮ್ಮನೆ ಚುಚ್ಚುತ್ತಾರೆ, ಚುರ್ಚೂರೇ ಮಾತಾಡ್ತಾರೆ. ಗೊತ್ತಾಗ್ಬಿಡ್ತದೆ ಬುದ್ಧಿವಂತರಿಗೆ, ಏನೋ ಮುಚ್ಚಿಡ್ತಿದ್ದಾರೆ ನಮ್ಗೆ. ಇವೆಲ್ಲ ಬುದ್ಧಿವಂತರ ಲಕ್ಷಣ. ನಾವು ಬುದ್ಧಿವಂತರು ಅಂತ ಅವ್ರು ತಿಳ್ಕೊಂಡಿರ್ತಾರೆ ಅಷ್ಟೇನೆ. ಸ್ವಲ್ಪ ಈಚೆ ಬನ್ನಿ ಅಂತ ಅನ್ನೋದು, ಮೋಗಮಾಗಿ ಮಾತಾಡೋದು, ಸರಿಯಾಗಿ ಮಾತಾಡ್ಲಿಕ್ಕಿಲ್ಲ, ಹಾರಿಸೋದು, ಇವೆಲ್ಲ ಗುಟ್ಟಾಗಿ ಹೇಳೋದು, ಈ ಕಡೆ ಕರ್ಕೊಂಡು ಹೋಗಿ ಕಿವಿಯಲ್ಲಿ ಹೇಳೋದಿದ್ರೆ ಹಂಗ್ ಮಾಡಬಾರ್ದಂತ. ಎಲ್ಲರ ಎದುರುಗಡೆ ಮಾಡಿದ್ರೆ ಏನೋ ಗುಟ್ಟು ಹೇಳಿದ, ನಮ್ಮನ್ನ ತಪ್ಪಿಸಿ ಏನೋ ಮಾತಾಡ್ತಿದ್ದಾನೆ ಅಂತ ಇವರಿಗೆ ಅರ್ಥ ಆಗಿಬಿಡ್ತದೆ. ಅಲ್ಲಿಗೆ ಶತ್ರುತ್ವ ಅಸಮಾಧಾನ ಬೆಳೀತದೆ. ಗುಟ್ಟು ಹೇಳೋದಿದ್ರೆ ಆಚೆ ಕರ್ಕೊಂಡು ಹೋಗಿ ಎಲ್ಲರ ಎದುರುಗಡೆ ಹೇಳಿದ್ರೆ ಓಹೋ ನನ್ನನ್ನ ಅವಾಯ್ಡ್ ಮಾಡಿದ ಅಂತ ಗೊತ್ತೇ ಆಗಿಬಿಡ್ತದೆ. ಅದಕ್ಕೆ ವಿದುರ ಏನ್ ಮಾಡಿದ ಅಂತಂದ್ರೆ ಸಹಜವಾಗಿ ದೂರ ಕೂತ್ಕೊಂಡು ಮಾತಾಡೋ ಹಾಗೆ ಮಾತಾಡಿ ಹೇಳ್ಬಿಟ್ನಂತೆ. ದುರ್ಯೋಧನ ಧೃತರಾಷ್ಟ್ರನ ಹತ್ರ ಹೇಳಿದ್ದು ತಾನು ಕೇಳಿಸ್ಕೊಂಡ. ತಾನು ಧರ್ಮರಾಜನಿಗೆ ಏನೋ ವಿಷಯ ಹೇಳಿದ್ ಬೇರೆಯವ್ರು ಕೇಳಿಸ್ಕೊಂಡ್ರೆ ಅದಕ್ಕೆ ಯಾರಿಗೂ ಕೇಳದೆ ಇದ್ದ ಹಾಗೆ ಹೇಳಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಅಂತ್ಯಜ ಭಾಷೆಯಿಂದ ಹೇಳಿದ್ನಂತೆ. ಅಂತ್ಯಜ ಭಾಷಾ ಅಂದ್ರೆ ಯಾವುದೋ ಒಂದು ಗುಹ್ಯ ಭಾಷೆಯಿಂದ ಒಂದು ಮಾತಾಡಿಬಿಟ್ನಂತೆ. ಇಷ್ಟೇ ಸಣ್ಣದಾಗಿ ಹೇಳಿದ್ನಂತೆ. ವಾರಣಾವತಕ್ಕೆ ಹೋಗ್ರಿ ಅಡ್ಡಿ ಇಲ್ಲ, ಆದ್ರೆ ಅಲ್ಲಿ ವಿಷ ಮತ್ತು ಅಗ್ನಿಗಳ ಭಯ ಇರ್ತದೆ, ಅದಕ್ಕೆ ವಿಷ ಮತ್ತು ಅಗ್ನಿಯ ಭಯ ಬಂದೀತು ಅಂತ ಹೇಳಲಿಲ್ಲ, ಆ ಶಬ್ದ ಪ್ರಯೋಗ ಮಾಡಲಿಲ್ಲಂತೆ. ಇನ್ನೇನೋ ಮಾಮೂಲಾಗಿ ಆಡುವಂತೆ ಆಡಿದ್ದಾನೆ, ಅದು ಧರ್ಮರಾಜನಿಗೆ ಅರ್ಥ ಆಯ್ತು. ಇದರ ಇಷ್ಟು ಸೂಚನೆ ಕೊಟ್ಟುಬಿಟ್ಟ, ಯಾರಿಗೂ ಡೌಟ್ ಬರದೇ ಇದ್ದ ಹಾಗೆ. ಅಂತ್ಯಜ ಭಾಷೆಯೇ ಇವ ಅಂತಾರೆ. ಅಂತ್ಯಜ ಭಾಷಾ ಅಂದ್ರೆ ಅದೊಂದು ಮ್ಲೇಚ್ಛ ಭಾಷಾ ಅಂತೆ. ಮ್ಲೇಚ್ಛ ಭಾಷಾ ಅಂದ್ರೆ ಇದಕ್ಕೆ ಈ ರೀತಿ ಅರ್ಥ ಮಾಡ್ತಾರೆ, ಗುಹ್ಯ ಭಾಷಾ. ಮೇಲ್ನೋಟಕ್ಕೆ ಏನೋ ಮಾತಾಡಿದ್ದಾನೆ, ಸಹಜವಾಗಿ ಮಾತಾಡಿದ್ದಾನೆ ಅಂತ ಎಲ್ರಿಗೂ ಅನಿಸಿರ್ಬೇಕು. ಧರ್ಮರಾಜನಿಗೆ ಮಾತ್ರ ಸುಳ್ಳು ಸಿಕ್ತಂತೆ. ಓಹೋ, ನಾವು ವಾರಣಾವತಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ನಮಗೆ ವಿಷಪ್ರಾಶನ ಆದೀತು ಅಥವಾ ಬೆಂಕಿ ಹಚ್ಚಿ ಯಾರು ಅಗ್ನಿ ಸ್ಪರ್ಶ ಮಾಡಿ ಆದ್ರೂ ಕೊಲ್ಲುವ ಪ್ರಯತ್ನ ನಡೆಸಿದ್ದಾರೆ ಅಂತ ಅನ್ನೋದು ಸುಳ್ಳು ಸಿಗುವ ಹಾಗೆ ವಿದುರ ಅಷ್ಟು ಉಪಾಯ ಮಾಡಿ ಅವರಿಗೆ ತಿಳಿಸಿದ. ಇವರೆಲ್ಲ ಮತ್ತೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಇವರೆಲ್ಲ ಹೊರಟರು, ವಾರಣಾವತಕ್ಕೆ ಬಂದ್ರು. ಒಳಗೆ ಅಲ್ಲೊಂದು ಮನೆ ಆಗ್ಲೇ ನಿರ್ಮಾಣ ಆಗಿತ್ತು. ಒಂದು 10 ದಿವಸದಲ್ಲಿ ಮಾಡಿಬಿಟ್ರಂತೆ. ಫಿನಿಶಿಂಗ್ ಬಾಕಿ ಇತ್ತಂತೆ ಸ್ವಲ್ಪ.
10 ದಿವಸ ಅಲ್ಲೆಲ್ಲೋ ಇದ್ರು. ಆಮೇಲೆ ಒಳಗಡೆ ಪೂರ್ತಿ ಫಿನಿಶ್ ಆದ ಕೂಡಲೇ ಗೃಹ ಪ್ರವೇಶ ಎಲ್ಲ ಮಾಡಿಸಿದ ದುರ್ಯೋಧನನೇ ಒಳಗಡೆ ಬಂದು 15 ದಿವಸದಲ್ಲಿ ವಾರಣಾವತದಲ್ಲಿ ಒಂದು ಮನೆ ಸಿದ್ಧ ಆಗಿದೆ. ಅದ್ಭುತವಾದ ಮನೆ. ಒಳಗೆ ಹೋದ ಕೂಡಲೇ ಧರ್ಮರಾಜ ಬಹಳ ಚುರುಕಾಗಿ ಬಿಟ್ಟಿದ್ದಂತೆ. ಬೇರೆಯವ್ರಿಗೆ ನೋಡಿದ್ರೆ ಭೋಳೆ ಸ್ವಭಾವ ಅಂತ, ಬರೇ ಧರ್ಮದಲ್ಲಿ ಆಸಕ್ತಿ, ಮಡಿ ಮೈಲಿಗೆ ಅಂತ, ಬೇರೇನು ಗೊತ್ತಿಲ್ಲ ಅಂತಲ್ಲ. ಇದರ ಹೇಳಿದ ಮಾತಿನಿಂದ ಚುರುಕಾಗಿ ಬಿಟ್ಟಿದ್ದ. ಒಳಗಡೆ ಬರುವಾಗ್ಲೇನೆ ಅವನಿಗೆ ವಾಸನೆ ಬಂತು. ಏನು ವಾಸನೆ ಅಂತಂದ್ರೆ, ಮೀನಿನ ಹೊಟ್ಟೆ ಒಳಗೊಂದು ಎಣ್ಣೆ ಇರ್ತದೆ, ಅದ್ರ ವಾಸನೆ ಬಂತು. ಮನೆ ಒಳಗೆ ಬಂದಾಗ ಮೀನಿನ ಹೊಟ್ಟೆ ಒಳಗಿರೋ ಹೊಸ ಅಂತಾರ ಅದಕ್ಕೆ, ಅದರ ವಾಸನೆ ಬಂತು. ಯಾಕೆ ಅಂದ್ರೆ ಆ ಗೋಡೆಯಲ್ಲೆಲ್ಲ ಒಳಗಡೆ ಅದನ್ನ ಹಾಕಿಟ್ಟಿದ್ದಾರೆ. ಅರುಗು ಅದು ಉರಿತದಂತೆ, ಬೇಗ ಬೆಂಕಿ ಹತ್ತಿದ ಕೂಡಲೇ ಧಗ ಧಗ ಉರಿಬೇಕು. ಆ ರೀತಿ ಅರುಗು, ಮೇಣ, ಈ ಹೊಸ ಇತ್ಯಾದಿಗಳನ್ನೆಲ್ಲ ಉರಿಯುವಂತಹದನ್ನು ಹಾಕಿ ನಿರ್ಮಾಣ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಮೊದಲೇ ಸೂಚ್ಯವಾಗಿ ಹೇಳಿದ್ದ ವಿದುರ, ಬೆಂಕಿ ಭಯ ಇರ್ತದೆ, ವಿಷದ ಭಯ ಇರ್ತದೆ ಅಂತ. ಬಂದ ಕೂಡಲೇ ವಾಸನೆ ಬಂತು.